ಪುಣ್ಯಪಾವನ ಕ್ಷೇತ್ರವಾಗಿರತಕ್ಕಂಥ ಶಿರವಾಳದಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಸದ್ಗುರು ಗುಳೇಶ್ವರಪ್ಪಾಜಿಯವರ ಪಾವನಕರವಾದಂಥ ಚರಿತಾಮೃತವನ್ನು ಸದ್ಗುರು ಲೀಲಾಮೃತವನ್ನು ಕೇಳುವಂಥ ಸಂಧಿ ಅವಕಾಶವನ್ನು ಸಿಕ್ಕಿದ್ದು ಬಹು ಪುಣ್ಯ. ನಿನ್ನಿನ ಮಹಾಪುರಾಣದಲ್ಲಿ ಶಿರವಾಳ ಕ್ಷೇತ್ರದಲ್ಲಿರತಕ್ಕಂಥ ಸಿದ್ದರಾಮಪ್ಪ ಗೌಡರು ಅವರ ಧರ್ಮಪತ್ನಿಯಾಗಿರತಕ್ಕಂಥ ಸಂಗಮ್ಮ ಗೌಡತಿಯವರ ಭಕ್ತಿಗೆ ಸಾಧುಕುಲ ಚಕ್ರವರ್ತಿ ಅಮೋಘ ಸಿದ್ದೇಶ್ವರರು ಪ್ರತ್ಯಕ್ಷರಾಗಿ ಇಲ್ಲಿ ದೇವನ ಕ್ಷೇತ್ರವಾಯಿತು. ಆ ಬಳಿಕ ಭಗವಂತನ ಸೇವೆ ಮಾಡಲು ಅಚೇಗಾವು ಗ್ರಾಮದ ಶ್ರೀ ಶಿಲಿಸಿದ್ದೇಶ್ವರನ ವಂಶಜರಾಗಿರತಕ್ಕಂಥ ಮಹಾರಾಯರನ್ನ, ಒಡೆಯರನ್ನ, ಪೂಜಾರಿಗಳನ್ನು, ಇವೆಲ್ಲ ಒಬ್ಬರಿಗೆ ಹೆಸರದಾವ. ಮಹಾರಾಯ, ಒಡೆಯರು, ಪೂಜಾರಿಗಳು. ಪೂಜಾರಿ ಅಂದ್ರೆ ಪೂ ಅಂದ್ರೆ ಪುಷ್ಪ, ಆಚಾರ ಅಂದ್ರೆ ಅದನ್ನು ಸಮರ್ಪಣ ಮಾಡಾವ ದೇವರಿಗೆ. ಯಾರು? ಅವ ಪೂಜಾರಿ. ಜಾತಿಯಿಂದಲ್ರೇ ಮತ್ತಿದು ಪೂಜಾರಿ ಶಬ್ದದ ಅರ್ಥ ಇದು ಜಾತಿ ಅಲ್ಲ. ಮಹಾರಾಯನು ಕೂಡ ಜಾತಿ ಅಲ್ಲ, ಒಡೆಯರು ಕೂಡ ಜಾತಿ ಅಲ್ಲ ಅಂತಾರಲ್ಲ ಸಹಜ. ನನ್ನ ಒಡೆಯ ಅಂತ ಹೆಂಡತಿ ಗಂಡಗಂತಾಳ, ಭಕ್ತ ದೇವರಿಗಂತಾನ, ಶಿಷ್ಯ ಗುರುವಿಗಂತಾನ. ಹಾಂಗ ಆ ದೇವರ ಪೂಜೆ ಮಾಡಲು ಒಡೆಯರಾಗಮನ ಆಯಿತು. ಇಲ್ಲಿ ಯಥಾವತ್ತವಾಗಿ ಭಗವಂತನ ಪೂಜೆ ಪುನಸ್ಕಾರದೊಂದಿಗೆ ಅದೇ ವಂಶದಲ್ಲಿ ಗುರಪ್ಪ ಮಹಾರಾಯರು ಅಂತೊಬ್ಬ ಪೂಜ್ಯ ಒಡೆಯರ ಜನನಾಗುತ್ತದೆ. ಅಂದರೆ ನಮ್ಮ ಚರಿತ್ರ ನಾಯಕರಾಗಿರತಕ್ಕಂಥ ಸದ್ಗುರು ಗುಳೇಶ್ವರರ ಬಹುತೇಕ ತಂದೆಯ ಅಪ್ಪ ಇರಬಹುದು. ಇಲ್ಲ, ಅವರ ಅಪ್ಪ. ಅದೇ ಗುರಪ್ಪ ಮಹಾರಾಯರು. ಅವರ ಸಂಭೂತನೆ ಸದ್ಗುರು ಗುಳೇಶ್ವರಪ್ಪಾಜಿಯವರ ತಂದೆಯಾಗಿರುವಂಥ ಅವಧೂತ ಒಡೆಯರು. ತಂದೆಗೆ ಏಕೈಕ್ಯ ಪುತ್ರ, ಒಳ್ಳೆಯ ಅಮೋಘ ಸಿದ್ಧನ ಮೇಲೆ ಅಪಾರವಾದಂಥ ಶ್ರದ್ಧೆ ಭಕ್ತಿಯನ್ನಿಟ್ಕೊಂಡು ಸಕಾಲಕ್ಕೆ ತಕ್ಕಂತೆ ದೇವಾರ್ಚನೆ ಮಾಡುತ್ತಾ ತಮ್ಮ ಉಪಜೀವನವನ್ನು ಸಾಗಿಸುವುದರ ಜೊತೆಗೆ ಅವಧೂತ ಒಡೆಯರು ಸ್ವಲ್ಪ ಬೆಳೀತಾ ಹೊರಟಿದ್ದಾರೆ. ಆಗಿನ ಕಾಲದಲ್ಲಿ ಶಿಕ್ಷಣದ ಕೊರತೆ ಭಾಳ ಇತ್ತು. ಆ ಬಳಿಕ ಆಗಿನ ಕಾಲದಲ್ಲಿ ಸಂಪತ್ತದ ಕೊರತೆ ಕೂಡ ಹಾಗೇನೇ ಇತ್ತು. ಆ ಅನ್ನ ಸಿಗಲಾರತಕ್ಕಂಥ ಪರಿಸ್ಥಿತಿನೂ ಕೂಡ ಬಹಳ ಗಂಭೀರವಾಗಿತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ಗುರಪ್ಪ ಮಹಾರಾಯರು ತನ್ನ ಮಗನಿಗೆ ಒಳ್ಳೆಯ ಕಾಯಕ ಅಂದರೆ ಅಡವಿ ಕೆಲಸ ಮಾಡಲಿಕ್ಕೆ ನಿತ್ಯದಲ್ಲಿ ಹೋಗ್ತಾ ಇದ್ದರು. ಕಾಯಕದೊಳಗೆ ಪ್ರಕಾರಗಳದಾವ್ರಿ. ಶುದ್ಧ ಕಾಯಕ, ಸತ್ಯ ಕಾಯಕ, ಪ್ರಾಮಾಣಿಕ ಕಾಯಕ ಅಂತ ಬರ್ತಾವೆ. ಇವು ಕಾಯಕದ ಮಹತ್ವವನ್ನು ಬಹಳ ಜನರಿಗೆ ಗುರುತಾಗಿಲ್ಲ. ಆಗಿನ ಕಾಲದಲ್ಲಿ ದುಡಿತಿದ್ರು ಬಿಡ್ರಿ. ಒಂದು 50 ವರ್ಷಗಳ ಹಿಂದಿನ ಮಾತಂದ್ರೆ ಯಾರ ಹೊಲಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ಮೈಗಳತನ ಮಾಡೋದು ಕಡಿಮೆ ಜನ ಇತ್ತು. ಕಡಿಮೆ ಅಂದ್ರೆ ಏನ್ರಿ, 10 ಮಂದಿ ಚಲೋ ದುಡಿತಾರಂದ್ರೆ ಅದ್ರ ಒಂದು 2-3 ಮಂದಿ ಮೈ ಉಳಿಸ್ಕೊಂಡು ಬರುವಂಥದ್ದಿತ್ತು. ಈಗ ಹಂಗಿಲ್ಲ. ಒಬ್ಬನೇ ಚಲೋ ದುಡಿತಾನೆ, ಅದು 1000ದಾಗ ಒಬ್ಬ. ಉಳ್ಕಿದವರೆಲ್ಲ
ಮೈಗಳ ತನ್ನೇ ಮಾಡ್ತಾರಂತ ಹಿಂಗೆ ಅಂದ ಕೂಡಲೇ ಮತ್ತು ನಾಳೆಗೆ ಪುರಾಣ ಬಂದ್ ಮಾಡ್ರಿಯಪ್ಪ ದಂದಿಗೆ ಹೋಗೋರು ನನಗೆ ಇವೆಲ್ಲ ಭಾಳ ಹೇಳಗತ್ತಾನ ಮಹಾರಾಜ್ ಅವೇ ಅಂತೇಳಿ ತಿಳ್ಕೊಂಡು. ಯಾಕೆ ಈ ಮಾತು ಹೇಳಬೇಕು ಅಂದರೆ ನಾವು ಮೊದಲ ಕಾಯಕದಲ್ಲಿ ಶುದ್ಧ ಆಗಿರಬೇಕಂತ. ಅಂದ್ರೆ ಮೈಗಳತನಿರಬಾರ್ದು, ಟೈಮ್ ಪಾಸ್ ಮಾಡಬಾರ್ದು. ಆ ಬಳಿಕ ಹಿಂಗೆ ಹೊತ್ತುಗಳದು ಪಕ್ಕಾ ಪಗಾರ ತೊಗೊಂಡು ಮನೆಗೆ ಬಂದೀವಂದ್ರೆ ನಮ್ಮ ಜೀವನ ಎಂದೂ ಶುದ್ಧ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಯಾಕಿಷ್ಟು ಹೊತ್ತು ಕೊಟ್ಟು ಹೇಳ್ತೀನಿ ಅಂದರೆ, ನಮ್ಮ ಶಿರವಾಳ ಕ್ಷೇತ್ರದ ಅಮೋಘ ಸಿದ್ದೇಶ್ವರನ ಪೂಜಾರಿಗಳಾದಂಥ ಮಹಾರಾಯ ಆಗಿರತಕ್ಕಂಥ ಅವಧೂತ ಒಡೆಯರು ಪ್ರಾಮಾಣಿಕವಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡೋರು ಅವರೆಲ್ಲ. ಇದಕ್ಕೆಲ್ಲ ಶರಣರು ಬಹಳ ಸೂಕ್ಷ್ಮವಾಗಿ ನಮಗೆಲ್ಲ ಉಪದೇಶ ಮಾಡಿದ್ದಾರೆ. ಯಾಕಂದರೆ 5ಕ್ಕೆ ಲಕ್ಕಮ್ಮ ಅಂತ ನಮ್ಮ ಶರಣರೊಳಗೊಬ್ಬಕ್ಕೆ ಬರ್ತಾಳೆ. 5ಕ್ಕೆ ಲಕ್ಕಮ್ಮನ ಗಂಡ 5ಕ್ಕೆ ಮಹಾರಾಯ ಅಂತನೂ ಕೂಡ ಬರುತ್ತಾನೆ. ಆ 5ಕ್ಕೆ ಮಹಾರಾಯ ಬಸವಣ್ಣನವರ ದಾಸೋಹದ ಮನೆಯೊಳಗೆ 1,96,077 ಗಣಂಗಗಳಿಗೇನು ಪ್ರಸಾದ ಮಾಡಿಸ್ತಿದ್ರಲ್ರಿ, ಆ ಪ್ರಸಾದ ಮಾಡುವಂಥ ಅಕ್ಕಿ ಚೀಲ ಏನಿದ್ದಲ್ಲ ಗೋಡವಂದಾಗ ಅವೆಲ್ಲ ಬಳಸಿ ಕೊಡುವ ಮುಂದೆ ತೆಳಗೊಂದಿಷ್ಟು ಕಾಳುಗಳು ಚೆಲ್ತೀವಂತ. ಇವನ ಕಾಯಕ್ಕೇನಂದ್ರೆ ಚೀಲದಾಗಿಂದ ಅಳದ ಹಾಕುವಾಗ ಕೆಳಗೆ ಬಿದ್ದ ಕಾಳ ಗ್ವಾಳೆ ಮಾಡಿ ಹಸನು ಮಾಡಿ ಮತ್ತು ಅದ ಚೀಲದಾಗ ತುಂಬುವ ಕಾಯಕ. ಅದಕ್ಕೆ ಅವನಿಗೆ ಪಗಾರ ಎಷ್ಟಿತ್ತು ಅಂತಂದ್ರೆ ಒಂದೊತ್ತು ಊಟಕ್ಕೆ ಎಷ್ಟು ಹತ್ತದ ಅಷ್ಟು ಅಕ್ಕಿ ಅವರು ಅವನಿಗೆ ಪಗಾರ ಕೊಡ್ತಿದ್ರಂತೆ. ಅಷ್ಟೇ ತಗೊಂಡು ಬರ್ತಿದ್ದವ. ಕಾರಣ ಅಂದ್ರೇನು, ಶರಣರ ಜೀವನ ಅಂತಂದ್ರೆ ಕೂಡಿ ಹಾಕೋದಿಲ್ಲ, ಕೂಡಿ ಇಡುವುದಿಲ್ಲ. ಇದು ನಾಳೆಗಂತ ಅನ್ನೋದಿಲ್ಲ. ನಾಳೆ ಅಂದ ಅಂದ್ರೆ ಅವನಿಗೆ ಅಲ್ಲಿದ್ದ ಜಾಗ ಖಾಲಿ ಮಾಡಿಸೋಕಿಸ್ತಿರೋರು. ಯಾಕೆ ನೀ ಇಷ್ಟು ಮಂದಿಗೆಲ್ಲ ಕೆಡಿಸ್ತಿ, ಮೊದಲು ನೀ ಖಾಲಿ ಮಾಡಿ ಜಾಗ ಅಂಥೇಳಿ. ಜೀವನದ ಮೂಲ ಹೇಳಕತ್ತೀನಿ. ನೀವು ಭಾಳ ಇಂಥದ್ದೇ ಹೇಳಂಗಿಲ್ಲ. ಭಾಳ ಜನ ನಿಮಗೇನರೆ ಜನಪದ ಹಾಡಿ ಮತ್ತು ಅವೆಲ್ಲ ಹಾಸ್ಯಕತೆ ಹೇಳಿ ಹಂಗಾಗಿ ಮಾಡಿ ಟೈಮ್ ಪಾಸ್ ಮಾಡಿ ಪುರಾಣ ಹೇಳ್ತಿರ್ತಾರೆ. ನಮ್ಮ ಪುರಾಣ ಹಾಗಿಲ್ಲ. ನಮ್ಮ ಪುರಾಣ ಹಿಂದೂಸ್ತಾನದ ಪುರಾಣ, ಭಾರತ ದೇಶದ ಪುರಾಣ, ಸನಾತನ ಸಂಸ್ಕೃತಿಯ ಪುರಾಣ. ಆದರೆ ನೀವು ಆಚರಣೆ ಮಾಡಿ ಬಿಡ್ರಿ, ಅದು ನನಗೆ ಬೇಕಾಗಿಲ್ಲ. ಹೇಳುವ ಮಾತಂತೂ ಮಾತ್ರ ಅದು ಸತ್ಯನೇ ಆಗಿರಬೇಕು, ಅದು ಧರ್ಮರೂಪವೇ ಹೊಂದಿರಬೇಕು, ಅದು ನ್ಯಾಯಸಮ್ಮತವಾಗಿರ್ಬೇಕಷ್ಟೇ. ಇರಲಿ, ಏನು ಹೇಳಕ್ಕಿದಪ್ಪ, ಐದಕ್ಕೆ ಮಹಾರಾಯ ಕೆಳಗ ಬಿದ್ದಕ್ಕೆ ಕಾಳುಗಳೆಲ್ಲ ಚೀಲದೊಳಗೆ ತುಂಬಿದ್ದ. ಒಂದತ್ತು ಊಟಿಗೆ ಎಷ್ಟು ಬೇಕು ಅಷ್ಟನ್ನ ಪಗಾರ ಕೊಡ್ತಿದ್ರು. ಅದು ತಂದ ಮೇಲನ ಹೆಂಡತಿ ಅಡಿಗೆ ಮಾಡಿ ಮೊದಲು ಯಾವನಾದರೂ ಒಬ್ಬ ಜಂಗಮನನ್ನ ಮನೆಗೆ ಆಹ್ವಾನಿಸಿ ಜಂಗಮಾರಾಧನ ಮಾಡಿ ಅವನಿಗೆ ಪ್ರಸಾದ ಕೊಟ್ಟು ಉಳಿದ ಮೇಲೆ ಗಂಡ ಹೆಂಡತಿ ಊಟ ಮಾಡುತ್ತಿದ್ರಂತೆ. ಇದು ಸ್ವಾಮರಾಯ್ತಾರಲ್ಲ, ನಿತ್ಯದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ನಮ್ಮ ಧರ್ಮ ಹೇಳ್ತದೆ, ಮುಂಜಾನೆ ಎದ್ದು ಕೂಡಲೇ ನಾವು ಮಾಡಿದ ಕಾಯಕದೊಳಗೆ ₹1 ಆಗಲಿ ಬೇಡ, ಒಂದು ಚಮಚ ಅನ್ನ ಆಗಲಿ, ಭಿಕ್ಷುಕ, ಜೋಗಿ, ಜಂಗಮ, ಮಹಾರಾಯ, ಒಡೆಯರ, ಬ್ರಾಹ್ಮಣ ಯಾವನ ಯಾಕಾಗವಲ್ಲ ಅವನ್ನ ಮೊದಲು ಕೊಟ್ಟೇ ತಿನ್ನಬೇಕು ಅಂತ ನಮ್ಮ ಧರ್ಮದ ಕೊಳ್ಳಾರ್ದ ತಿಂದೀವಿ ಅಂದ್ರೆ ನಮ್ಗೆ ಅವ್ರು ಏನಂತಾರಂತಂದ್ರೆ, ಅವ್ರು ಹೇಳ್ತಾರೆ ಅದನ್ನು ನಾವು ಸತ್ತವ್ರದ್ದೇನು ದಿನಾದ ಊಟ ಇರ್ತದಲ್ಲ ಹಾಂಗೆ ತಿಂದಂಗತ್ ಹೇಳ್ತಾರವ್ರು. ಆ ಜಾತಿ ಈ ಜಾತಿ ಅಲ್ಲ, ಮನುಷ್ಯ ಜಾತಿ ಎಷ್ಟದ ಒಟ್ಟು ಮಂದಿಗೆ ಈ ಮಾತನ್ನು ಹೇಳ್ತಾರೆ. ಪ್ರತಿನಿತ್ಯದಲ್ಲಿ ಒಬ್ಬ ಮಹಾತ್ಮನಾಗಲಿ, ಜಂಗಮನಾಗಲಿ, ಪೂಜಾರಿ ಆಗಲಿ, ನಿಮಗೊಂದು ವೇಳೆ ಅವನ್ನ ಕರೆಸ್ಕೊಂಡು ಊಟ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಗುಡಿ ಪೂಜಾ ಮಾಡತಕ್ಕಂಥ ಮಹಾರಾಯಿಗಳ ಮನೆಗೆ ಒಂದು ಬಿಸಿ ರೊಟ್ಟಿ ಒಂದು ಪಲ್ಯ ಒಯ್ದು ಅವ್ರ ಮನೆಗೆ ಕೊಟ್ಟು ಬಳಕ ಊಟ ಮಾಡಿದ್ರು ಒಳ್ಳೆಯದು ಅಂತ ಹೇಳ್ತಾರೆ. ಇದು ಯಾಕೆ ಹೇಳಕತ್ತೀನಿ ಅಂದರೆ, ಅದನ್ನು ನಾವು ದಾಸೋಹ ಮಾಡಿದೀವಿ ಅಂದ್ರೆ ನಮ್ಮ ಮನೆಯಾಗಿನ ಅನ್ನ ಜನ್ಮ ಜನ್ಮಾಂತರ ಕಡಿಮೆ ಆಗಲ್ಲ. ಒಂದನೇದು.
ಎರಡನೇದೇನಪ್ಪ ಅಂತಂದ್ರೆ ಅಕಲ್ಪಿಕವಾಗಿ ಏನಾದರೂ ಕೂಡ ಅನ್ನಿನೊಳಗೆ ವಿಷದ ದೋಷ ಇತ್ತು ಅಂತಂದ್ರೆ ಯಾವ ದೇವರ ಹೆಸರ ಮೇಲೆ ಯಾವ ಮಹಾರಾಯರಿಗೆ ನೀವು ಆ ಅನ್ನದಾನ ಕೊಟ್ಟಿದ್ರಲ್ಲ ಆ ಶಕ್ತಿ ಆ ವಿಷವನ್ನು ಕಾಯ್ತದ. ಮಹಾರಾಯ ತಗೊಂಡೋದ ಅಕ್ಕಿ, ಆದರೆ ದಿನನಿತ್ಯದಲ್ಲಿ ಒಂದೋ ದಿನಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಯ್ತಿದ್ದ. ಒಂದಿನ ಬಕ್ಕಳು ಬಿದ್ದೀವಂತೀರಿ ತೆಳಗೆ ಬಿದ್ದು ಕೂಡಲೇ ಮತ್ತೆ ಜಾಸ್ತಿ ತಗೊಂಡೋದವ. ಹೋಗೋದು ಕೂಡಲೇ ಹೆಣತಿ ಗಂಟು ಬಿಚ್ಚಿದ್ಲು. ಅದು ಮೊದಲು ತೊಳೆದು ಅದನ್ನೆಲ್ಲ ಹಾಕಿ ಅನ್ನ ಮಾಡ್ತಿದ್ಲು. ಗಂಟು ಬಿಚ್ಚಿದ ಕೂಡಲೇ ಜಾಸ್ತಿ ಕಾಣಿಸೋದು ಡಬಲ್. ಹೆಂಡತಿ ಗಂಡಕ್ಕೆ ಕೇಳಿದ್ಲಂತ, ಯಾಕ್ರಿ ಇವತ್ತು ಬಕ್ಕಳು ತಂದಿರಲ್ಲ ಅಂತ ಕೇಳಿದ್ಲಂತ. ಅವ ಹೇಳ್ತಾನೆ, ಇಲ್ಲ ಬಕ್ಕಳು ಬಿದ್ದು ಅದಕ್ಕೆ ಬಕ್ಕಳು ಕೊಟ್ಟಾರಂದು ಕೂಡಲೇ ಅಕ್ಕಿ ಒಂದು ವಚನ ಹೇಳ್ತಾಳ್ರಿ. ಏನಂದ್ರೆ, ಈಸಕ್ಕಿ ಆಶೆ ನಿಮಗ್ಯಾಕೆ. ಗಂಡ ಹೆಂಡತಿ ಜೀವನ. ಈಸಕ್ಕಿ ಆಶೆ ನಿಮಗ್ಯಾಕೆ. ಮುಂದೆ ಹೇಳ್ತಾಳಕಿ, ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆಯಯ್ಯ. ರೋಷ ಎಂಬುದು ಯಮಧೂತರಿಗಲ್ಲದೆ ಶಿವಶರಣರಿಗೆ ಉಂಟೆಯಯ್ಯ. ಅಮರೇಶ್ವರ ಲಿಂಗಕ್ಕೆ ನೀವು ಸಲ್ಲುವುದಿಲ್ಲ ಅಂತ ಹೇಳಿದ್ಲಿಕ್ಕೆ ಅಕ್ಕಿ ಅಂತಾಳ, ಆಶೆ ಇರುತ್ತದೆ ರಾಜಾಗ. ಆದರೆ ಆಶೆ ಅಮಿಷಗಳ ಹದ್ದ ದಾಟಿ ಶರಣರಾಗಬೇಕು, ಶುದ್ಧರಾಗಬೇಕು, ಪರಮಾತ್ಮನಿಗೆ ನಾವು ಮೆಚ್ಚುಗೆ ಆಗ್ಬೇಕಂತ ಅಲ್ಲಿದೆಲ್ಲ ತ್ಯಾಗ ಮಾಡಿ ಬಂದು ಇಲ್ಲಿ ಆಶೆ ಇಟ್ಟಿರಿ ಅಂತಂದ್ರೆ, ನೀ ಯಾವ ದೇವ್ರ ನೀ ಅವನ ಮೇಲೆ ಅಂಕಿತ ಮಾಡಿ ದುಡಿತಾ ಇದ್ದಿ ಅವನಿಗೆ ನೀನು ಅಪರಾಧಿಯಾಗ್ತಿ ಅಂತ ಹೆಂಡತಿ ಹಿಂಗೆ ಹೇಳಿದ್ಲಂತ. ನಮ್ಮ ಮನ್ಯಾಗ ಹಂಗೆ ಅನ್ನಂಗಿಲ್ರಿ. ಹೆಚ್ಚಿಗೆ ತಂದ್ರಿ ಚಪ್ಪಡಿಸ್ತಾರೆ, ಬೆನ್ನ ಮೇಲೆ ಗಬರು ಹರಕತ್ತಿಲ್ಲ. ಕಡಿಮೆ ತಂದ ಅಂದ್ರೆ ಅವನಿಗೆ ಹೆಣ ಬರ್ತದೆ ಅಗಸಿಗೆ. ಮತ್ತೆ ಸಿಟ್ಟ ಯಮರಾಜನಿಗಲ್ಲದೆ ಶಿವಶರಣರಿಗೆ ಬರುವುದಿಲ್ಲ. ಅದಕ್ಕೆ ನಮಗೆಷ್ಟು ಬೇಕಷ್ಟೇ ಅಕ್ಕಿ ಇಟ್ಕೊಂಡು ವಾಪಸ್ ಹೊಳ್ಳಿ ಕೊಟ್ಲತ್ತು ಒಯ್ದು ಹಾಕಿ ಬಾ ಅಂಥೇಳಿ. ಇದಕ್ಕೆ ಜೀವನ ಅಂತ ಕರೀತಾರ, ಇದಕ್ಕೆ ಕಾಯಕ ಅಂತ ಕರೀತಾರ. ಅದರಂತೆ ಶಿರವಾಳಪುರದಲ್ಲಿರತಕ್ಕಂಥ ಗುರಪ್ಪ ಒಡೆಯರ ಮಗನಾಗಿರತಕ್ಕಂಥ ಅವಧೂತ ಒಡೆಯರು ಇಂಥ ಸತ್ಯಶುದ್ಧವಾಗಿರತಕ್ಕಂಥ ಕಾಯಕವೇ ಮಾಡ್ತಾ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಬೆಳೆದು ದೊಡ್ಡವನಾಗುತ್ತಾನೆ. ಸುಮಾರು 21-22 ವಯಸ್ಸಾಗ್ತಾ ಇದೆ. ಲಗ್ನ ಮಾಡಬೇಕಂತ ಕನ್ಯಾ ಶೋಧ ಮಾಡೋದ್ರೊಳಗ ನನ್ನ ಶಿರ್ವಾಳ ಗ್ರಾಮದಲ್ಲಿ ಪಾಂಡ್ರೆ ಸತ್ಯಪ್ಪ ಅಂಥೇಳಿ ಒಬ್ಬ ಗೃಹಸ್ಥನಿದ್ದ. ಆತನು ಕೂಡ ಒಳ್ಳೆ ಮನುಷ್ಯ, ಧರ್ಮವಂತ, ಚೆನ್ನಾಗಿ ದುಡಿತಕ್ಕಂಥವ. ಅವರಿಗೆ ಒಬ್ಬಕ್ಕೆ ಮಗಳು ಶಂಕಾದೇವಿ ಅಂತ. ಅತ್ಯಂತ ಸರಳ, ಮೃದು, ವಿನಯ, ನಯ ಇವುಗಳನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡತಕ್ಕಂಥ ಸಾಧ್ವಿಮಣಿಯಳು ಗ್ರಾಮದ ಗುರು ಹಿರಿಯರನ್ನು ಕೂಡಿಕೊಂಡು ಅವಧೂತ ಒಡೆಯರಿಗೆ ಪಾಂಡ್ರೆ ಸತ್ಯಪ್ಪನ ಮಗಳಾಗಿರತಕ್ಕಂಥ ಶಂಕಾದೇವಿಯನ್ನು ನಿಶ್ಚಯ ಮಾಡಿ ದೈವ ಸಮ್ಮುಖದಲ್ಲಿ ಅವರ ಲಗ್ನದ ಕಾರ್ಯಕ್ರಮವನ್ನು ಅಕ್ಷತಾರೋಪಣವನ್ನು ಮಾಡ್ತಾ ಇದ್ದಾರೆ. ಅವರು ನವಪ್ರಪಂಚದಲ್ಲಿ ಕಾಲಿಡುತ್ತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಇರ್ಪುದು ಶಿವಂಗೆ ಅಂತ. ಭಾಳ ಒಳ್ಳೆ ಶಂಕಾದೇವಿ ಅಂತಂದ್ರೆ ಪತಿ ಆಜ್ಞೆಯನ್ನು ಕನಸಿನಲ್ಲಿಯೂ ಕೂಡ ತಿರಸ್ಕರಿಸದಂಥ ಮಹಾನ್ ಸಾಧ್ವಿ. ಆ ಪತಿದೇವನು ಯಾವ ರೂಪದಲ್ಲಿದ್ದಾನೆ, ಅವರು ಎಂಥ ಸತ್ಯ ಕಾಯಕ ಮಾಡುತ್ತಾರೆ, ಅವರಲ್ಲಿರ್ತಕ್ಕಂಥ ನಡೆ ನುಡಿ ಅವರಿಗೆ ಮೆಚ್ಚುಗೆ ಬರುವಂತೆ ಈ ತಾಯಿನೂ ಕೂಡ
ಭಾಳ ಪತಿದೇವನಿಗೆ ಹೆಗಲು ಕೊಟ್ಟು ಪ್ರಪಂಚ ಮಾಡುತ್ತಾ ಇದ್ದರು. ಅವಧೂತ ಒಡೆಯರು ಅವರಲ್ಲಿ ಹೆಚ್ಚೆಚ್ಚಾಗಿ ಅಂತಂದ್ರೆ ಅಮೋಘ ಸಿದ್ಧನ ಮೇಲೆ ಬಹಳ ಶ್ರದ್ಧೆ ಅವ್ರದ್ದು. ಈಗ ನಾವು ಪೂಜೆ ಮಾಡೋದು ಬೇರೆ, ಅವರು ಮಾಡೋದು ಬೇರೆ. ಅವರು ಪೂಜೆ ಮಾಡೋದು ಅಂದ್ರೆ ದೇವರನ್ನು ಒಲಿಸಿಕೊಳ್ಳುವ ಸಲುವಾಗಿ ಅಮೋಘ ಸಿದ್ಧನ ಜೊತೆಯಲ್ಲಿ ಮಾತಾಡಬೇಕಂತೇಳಿ ತಿಳ್ಕೊಂಡು ಸೇವಾ ಮನೋಭಾವನ ಅವರು ಎಷ್ಟು ಆಚಾರಬದ್ಧವಾಗಿ ಸೇವೆ ಮಾಡುತ್ತಿದ್ದರು. ಆ ಬಳಿಕ ಇನ್ನೊಂದು ನಿಮಗೆ ಹೇಳೋದು ಅಂತಂದ್ರೆ, ಮಹಾತ್ಮರು, ಸತ್ಪುರುಷರು, ಯೋಗಿಗಳು ಇಂಥವ್ರದ ಶರಣ ಸಂತರ ಜನ್ಮ ಆಗಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಸಾದಾದಿಂದ ಆಗೋದಿಲ್ಲ. ಆ ಭೂಮಿಯು ಮತ್ತು ಆ ದಂಪತಿಗಳು ಬಹಳ ತಪಸ್ವಿಗಳಿರಬೇಕಾಗ್ತದೆ. ಈ ಜಗತ್ತಿನೊಳಗೆ ತಪಸ್ವದಿಂದ ಹುಟ್ಟಿದಂಥ ಮಕ್ಕಳು ಬೇರೆ, ಸುಮ್ಮನೆ ಸಾಮಾನ್ಯ ಹುಟ್ಟಿದ ಮಕ್ಕಳು ಬೇರೆ. ಅದರ ಬಗ್ಗೆ ಅನೇಕ ಪುಣ್ಯಾತ್ಮರು, ಜ್ಞಾನಿ ಪುರುಷರು ತಮಗೆಲ್ಲ ಬಹಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇರಲಿ, ಹಾಗಾಗಿ ಎಮ್ಮ ಶಂಕಾದೇವಿ ಮತ್ತು ಅವಧೂತ ಒಡೆಯರ ಜೀವನ ಅಂತಂದ್ರೆ ಶಿರವಾಳ ಕ್ಷೇತ್ರದಲ್ಲಿ ಎಲ್ಲರಿಗೂ ದಾರಿದೀಪವಾಗಬೇಕು. ಅಷ್ಟು ಅನ್ಯೋನ್ಯ ಭಾವದಿಂದ ಇರುವ ಸಮಯದಲ್ಲಿ ಅವರಿಬ್ಬರು ಚೆನ್ನಾಗಿ ದುಡಿದು ತಂದೆ ಕೈಯೊಳಗೊಯ್ದು ಸಂಬಳ ಕೊಡುತ್ತಿದ್ದರಂತ, ಪಗಾರ. ತಂದೆ ಗುರಪ್ಪ ಒಡೆಯರು ತಮ್ಮ ಸೊಸೆಯನ್ನು, ಮಗನನ್ನು ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದರು. ಅವರು ಪ್ರಪಂಚದಲ್ಲಿದ್ದರೂ ಕೂಡ ಸದಾ ದೇವರ ಧ್ಯಾನದಲ್ಲೇ ಇದ್ದರಂತ. ಪೂಜಾ, ಅರ್ಚ, ಧ್ಯಾನ ಇವುಗಳನ್ನೆಲ್ಲ ಮಾಡ್ತಾ. ಆದರೆ ಮದುವೆಯಾಗಿ ದಿನಗಳು ಗತಿಸಿದ್ದು 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಹೀಗೆ ಆಗ್ತಾ ಇದ್ದ. ಆ ಬಳಿಕ ಹೆಣ್ಮಕ್ಳಿಗೊಂದು ದುಗುಡ. ಗಂಡ್ಮಕ್ಳಷ್ಟು ವಿಚಾರ ಮಾಡಲ್ಲ. ಹೆಣ್ಮಕ್ಳ ಮನಸ್ಸಿನಾಗ ಏನಪ್ಪ ಅಂದ್ರೆ, ವರ್ಷ ಆಗಿ ಮುಗಿಯಾರ್ದಾಗನ ಏನಾರ ಸ್ವಲ್ಪ ಚಲೋ ಆಯಿತು ಅಂದ್ರೆ ಅವ್ರಿಗೆ ಸಂತೋಷ ಆಗ್ತಿರ್ತದೆ. ಮತ್ತು ಆ ದಾರಿನ, ಯಾವ್ದು ದಾರಿಯಪ್ಪ, ಸೊಸಿ ಮನೆಗೆ ಬಂದ ಬಳಕ ಆಕೆಗೆ ಗರ್ಭ ನಿಲ್ಲೋ ದಾರಿನ ಗಂಡ ಮನೆಯವರು ನೋಡ್ತಾರೆ, ತವ್ರ ಮನೆಯವರು ನೋಡ್ತಾರೆ, ಆಜು ಬಾಜುದವ್ರು ಸಹಿತ ನೋಡ್ತಿರ್ತಾರೆ. ಅಯ್ಯ ಏನ ಎತ್ತಂಗೆ ಕಾಣಿಸಲ್ಲ ಅಂತ ಹಿಂಗೆ ಮಾತಾಡ್ತಿರ್ತಾರೆ. ಅದು ನಿಮ್ಮ ಭಾಷೆದಾಗ. ಬಳಿಕ ದೌಡ್ ನಿತ್ತು ಅಂತಂದರೆ, ದೇವ್ರು ನಿನ್ನ ಕಲ್ಯಾಣ ಮಾಡಿದವ, ಅಮೋಕ್ಷದ ಕಣ್ ತೆರೆದಾನ, ಮಲ್ಲಿಕಾರ್ಜುನ ಚಲೋ ಮಾಡ್ಯಾನ ಅಂತ ಹಿಂಗೆಲ್ಲ ಅಂತಿರ್ತಾರೆ. ಹಂಗೆ ದಿನಗಳು ದಾಟಿದ ಬಳಿಕ ಅವರಿಗೂ ಚಿಂತಿ. ಯಾರಿಗಿರಿ? ಹೆಣ್ಣು ಕೊಟ್ಟ ತವರಿಗೂ ಚಿಂತಿ, ಗಂಡ ಮನೆಗೂ ಚಿಂತಿ, ಆ ಮನೆಯೊಳಗಿರತಕ್ಕಂಥ ಸೊಸೆಯಾಗಿ ಬದುಕುವ ಮಗಳಿಗೂ ಚಿಂತೆಯಾಗುತ್ತೆ. ಆದ್ರೆ ಮತ್ತೆ ಚಿಂತೆ ಬಿಡಿಸೋರು ಯಾರಪ್ಪ? ಸಂಸಾರದೊಳಗೆ ಏನಾದರೂ ಕೂಡ ಅಡೆತಡೆ ಆಯಿತು ಅಂತಂದ್ರೆ ಯಾರ ಕಡೆಯಿಂದರೆ ಸಹಾಯ ಸಹಕಾರವನ್ನು ತಗೊಳಕ್ಕೆ ಬರ್ತೈತಿ. ಆದರೆ ದೈವಿ ಸಂಪತ್ತವನ್ನು ಅದು ದೈವದಿಂದೇ ಪ್ರಾಪ್ತ ಆಗುತ್ತೆ ವಿನಃ ಇದು ಯಾರ ಸಹಾಯ ಸಹಕಾರದಿಂದನೂ ಕೂಡ ಆಗಲಾರದಂಥದ್ದು. ಯಾರಿಗಾರು ಕೊಡ್ಲಿಕ್ಕೆ ಬರ್ತದನಪ್ಪ ಮಕ್ಕಳು? ನಮ್ಮ ಅಂಗಡಿಯಾಗ ಅವು ಈ ರೀತಿ ಯಾರು ತೆಗಿತಾರೆ? ಬರುವುದಿಲ್ಲ. ಅದು ಸದ್ಗುರುನಾಥನ ಕೃಪನೇ ಆಗಬೇಕು. ಹಾಗಾಗಿ 6 ವರ್ಷಗಳ ಗತಿಸಿದ್ದು. ಆಗಾಗ ಸ್ವಲ್ಪ ಪತಿ ಎದುರುಗಡೆ ಶಂಕಾದೇವಿ ಒಂದಿಷ್ಟು ತೋಡಿಕೊಳ್ತಿದ್ಲಂತೆ. ಏನಂತ? ಸ್ವಾಮಿ, ಇಷ್ಟು ದಿನಗಳು ನಮಗೆಲ್ಲ ಗತಿಸಿದ್ದು, ಎಲ್ಲ ಹೆಣ್ಮಕ್ಳು ನನ್ನ ಜೊತೆಯಲ್ಲಿರೋವರೆಲ್ಲ ಮಗುವಿನ ತಾಯಿ ಆದರೂ ಅಪ್ಪ ಅಮೋಘ ಸಿದ್ದೇಶ್ವರರು ನಮಗಿನ್ನೂ ಕೂಡ ಸಂತಾನವೇ ಕೊಡ್ತಾ ಇಲ್ಲಲ್ಲ ಅಂತಕ್ಕೆ ಚಿಂತೆ ಮಾಡುವಾಗ ಅವರು ಅವಧೂತ ಮುತ್ತೆ ಹೇಳ್ತಿದ್ರಂತ, ದೇವರ ಮನಸ್ಸಿಗೆ ನಾವೇನ ಬರಬೇಕಲ್ಲ, ದೇವರ ಮನಸ್ಸಿಗೆ ನಾವು ಬರಬೇಕಲ್ಲ, ಅವನ ಕೃಪಾಗುವಂಗೆ ನಾವು ಸೇವಾ ಮಾಡಬೇಕಲ್ಲ. ಆದರೆ ಏನು ಇರಲಿ, ಯಾವಾಗ ಆಶೀರ್ವಾದ ಮಾಡ್ತಾನೆ ಅವಾಗ ತಗೊಳ್ಳೋಣ, ಚಿಂತೆ ಮಾಡಬಾರ್ದು ಅಂಥೇಳಿ ಬಡಿವಾಳಪ್ಪ ಹೇಳ್ತಾನೆ, ಚಿಂತೆ ಯಾಕೆ ಮಾಡ್ತಿದ್ದೆ ಚಿನ್ಮಯನಿದ್ದಾನೆ, ಒಂದು ಗೀತೆ ಇದೆ. ಹಂಗೆ ಆ ಭಗವಂತ ಸಮರ್ಥದ, ನಿಂದಿಲ್ಲ ನಾಳೆ ಕೊಡ್ತಾನಂತ ಅವನು ಸಮಾಧಾನ ಮಾಡ್ತಾ ಇದ್ದ. ಅಷ್ಟೊತ್ತಿನೊಳಗೆ ಈ ತಾಯಿಗೆ ಬಹಳ ಪ್ರಬಲವಾಗಿರುವಂಥ ಚಿಂತೆಯಾಯಿತು ಮನುಷ್ಯನೊಳಗೆ.
ಹಂಗೆ ಹಿಂಗೆ ಅನ್ನೋದ್ರೊಳಗೆ 12 ವರ್ಷ ಆಯ್ತಂತ್ರಿ. ಎಷ್ಟು ವರ್ಷ ಆಯ್ತು ರೀ? 12 ವರ್ಷ ಆಯ್ತು. ಆದರೂ ದುಡಿಮೆಯಲ್ಲಿ, ಕಾಯಕದಲ್ಲಿ ಯಾವುದು ಕೂಡ ಕಡಿಮೆ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಆ ತಾಯಿ ಆ ಅಪಮೋಘ ಸಿದ್ದೇಶ್ವರನನ್ನು ಬಹಳ ಗಟ್ಟಿಮುಟ್ಟಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾಳೆ. ಹಗಲು ರಾತ್ರಿಗಳೆನ್ನದೇನೆ. ಈಗೆಲ್ಲ ಅಪ್ಪ ಹುಟ್ಟಿ ಬಂದ ಬಳಿಕ ಇಷ್ಟೆಲ್ಲ ಸಿರಿ ಶೃಂಗಾರ ಆಯಿತು, ವೈಭವ ಆಯಿತು. ಆದರೆ ಮೊದಲಿಗೆ ಒಂದು ಸಣ್ಣ ಗುಡಿ ಇಷ್ಟೇ ಇತ್ತಂತಿಲ್ಲಿ, ಒಂದು ಲೆವಡಿ ಗಿಡ. ಇದನ್ನು ಬಿಟ್ಟರೆ ಮತ್ತೇನಿಲ್ಲ. ಅವಾಗ ಲೈಟ್ ಸೌಲಭ್ಯ ಇಲ್ಲ. ಈ ಕಡೆ ಬರೋವರೆಲ್ಲ ಅಂಜಿ ಸಾಯ್ತಿದ್ರಂತೆ. ಇಲ್ಲಿ ಹಳದಾಗ ಹಾದಿ ಬಡಿತಾರೆ ಅಂಥೇಳಿ ಇಷ್ಟೆಲ್ಲ ಭಯೋತ್ಪಾದನೆ ಮಾಡುವಂಥ ಜಾಗ ಇವತ್ತು ಭಕ್ತಿ ಉತ್ಪನ್ನ ಮಾಡೋದಾಗಿದೆ. ಹೌದಲ್ಲ? ಭಯ ಹೋಯಿತು, ಭಕ್ತಿ ಮೂಡಿತು. ಹಾಗಾಗಿ ಆ ಯಮ್ಮ ಬಹಳ ಕಠೋರವಾಗಿ ತಪಸ್ಸನ್ನು ಸದಾವ ಕಾಲದಲ್ಲಿ ಕುತ್ಕೊಂಡಾಗ, ನಿಂತ್ಕೊಂಡಾಗ, ಹೋಗಾಗ, ಬರಾಗ, ಯಾವುದೇ ಕೆಲಸ ಮಾಡುವಾಗ ಸಹಿತ ಅಮೋಘ ಸಿದ್ಧನ ನಾಮವನ್ನು ಉಸಿರಿನಲ್ಲಿ ತುಂಬಿ ಆ ಭಗವಂತನ ಕೃಪೆಯಾಗುವಂಗೆ ದುಡ್ಕೊಂಡಳಂತ. ಆ ಬಳಿಕ ಆ ತಾಯಿಗೆ ಒಂದು ದಿನ ರಾತ್ರಿಯಲ್ಲಿ ಸ್ವಪ್ನಾಗುತ್ತದೆ. ಅದು ನಮ್ಮ ಮುತ್ಯ ಹಾಡ್ಯಾರಲ್ಲದ ಹಾಡಿನ ಬಳಸಲ್ಲ, ಒಂದು ಸ್ವಲ್ಪ ಹಾಡ್ತೀನಿ. ಈಗ ದರ್ಬಾರ್ ಹಚ್ಚಪ್ಪ. ಶಿರವಳಜ ಎಲ್ಲಿದ್ದಿ ಬಾರೋ, ನಿನ್ನ ಮುಖ ತೋರೋ. ಗೋಳಿತಾತ ಎಲ್ಲಿದ್ದಿ ಬಾರೋ ತಂದಿ, ನಿನ್ನ ಮುಖ ತೋರೋ. ನಿನ್ನ ದರ್ಶನ ಮಾಡಿದರುಂಡಂಗ ಶಿರವಳ ಮುತ್ಯ, ನೆಲ್ಲ ದರ್ಶನ ಮಾಡಿದರುಂಡಂಗ ಅಮೃತ ಸಾರೋ. ಶಿರವಳಜ ಎಲ್ಲಿದ್ದಿ ಬಾರೋ, ನಿನ್ನ ಮುಖ ತೋರೋ. ಗೋಳಿತಾತ ಎಲ್ಲಿದ್ದಿ ಬಾರೋ ತಂದಿ, ನಿನ್ನ ಮುಖ ತೋರೋ. ಶಂಕದೇವಿ ಅವಧೂತ ಒಡೆಯ ಸತಿಪತಿ ಬಾರೋ. ಶಿರ್ವಳದಲ್ಲಿ ಶಂಕದೇವಿ ಅವಧೂತ ಒಡೆಯ ಸತಿಪತಿ ಬಾರೋ. 12 ವರ್ಷ ಭಕ್ತಿ ಮಾಡಿರು ಪ್ರಗಟಾದ ದೇವರು. ಸತಿಪತಿ 12 ವರ್ಷ ಸೇವಾ ಮಾಡಿರು ಪ್ರಗಟಾದ ದೇವರು. ಅವರ ಭಕ್ತಿ ನೋಡಿ ನೀಡಿದಿ, ಅವರ ಭಕ್ತಿ ನೋಡಿ ನೀಡಿದಿ ಕಾರಿಕ ಬಲ್ಡಾರೋ. ಶಿರವಳಜ ಎಲ್ಲಿದ್ದಿ ಬಾರೋ, ನಿನ್ನ ಮುಖ ತೋರೋ. ಗೋಳಿತಾತ ಎಲ್ಲಿದ್ದಿ ಬಾರೋ ಅಪ್ಪ, ನಿನ್ನ ಮುಖ ತೋರೋ.
ಬಂಡರ ಭಕ್ಷಣ ಮಾಡಿ ಕುಡಿದ್ರ ತೀರ್ಥ ನೀರೋ ಸತಿಪತಿ ಖಾರಿಕ ಬಂಡರ ಭಕ್ಷಣ ಮಾಡಿ ಕುಡಿದ್ರ ತೀರ್ಥ ನೀರೋ 9 ತಿಂಗಳ 9 ದಿವಸ ತುಂಬ್ಯವ ಭರಪೂರ ಸಂಕದೇವಿಗೆ 9 ತಿಂಗಳ 9 ದಿವಸ ತುಂಬ್ಯವ ಭರಪೂರ ತಾಯಿ ತಂದೆಗೆ ಮಗನಿಗೆ ಜನಿಸಿ ತಾಯಿ ತಂದೆಗೆ ಮಗನಿಗೆ ಜನಿಸಿ ಬಂದಿದೆ ಸೋಮಾರೋ ಶಿರುವಳ ಜಯಲ್ಲಿದ್ದಿ ಬಾರು ನಿನ್ನ ಮುಖ ತೋರೋ ಶಿರುವಳ ಜಯಲ್ಲಿದ್ದಿ ಬಾರು ತಂದಿ ನಿನ್ನ ಮುಖ ತೋರೋ ನಿನ್ನ ದರ್ಶನ ಮಾಡಿದರುಳಂಗ ಶಿರುವಳ ಮುತ್ಯ ನಿನ್ನ ದರ್ಶನ ಮಾಡಿದರುಳಂಗ ಅಮೃತ ಸಾರೋ ಶಿರುವಳ ಜಯಲ್ಲಿದ್ದಿ ಬಾರು ನಿನ್ನ ಮುಖ ತೋರೋ ಗೂಳಿ ತಾತ ಎಲ್ಲಿದ್ದಿ ಬಾರೋ ಅಪ್ಪ ನಿನ್ನ ಮುಖ ತೋರೋ ಜಯ ಮಂಗಲ ಜಯ ರಾಮ ಪಾರ್ವತಿ ಶಿವ ಹರ ಹರ ಮಹಾದೇವ ಸೋಮಲಿಂಗೇಶ್ವರ ಮಹಾರಾಜ ಕಿ ಜಯ ಅಮೋಘ ಸಿದ್ದೇಶ್ವರ महाराज की जय ಸದ್ಗುರು ಗುಳೇಶ್ವರ महाराज की जय ಎಲ್ಲರಿಗೂ ಶುಭವಾಗಲಿ. ಗುರುಚರಿತ್ರೆಯನ್ನು ಮುಂದುವರಿಸೋಣ. ಸಾಧ್ವಿಮಣಿಗಳಾದಂಥ ಭಕ್ತ ಶಿರೋಮಣಿ ಅವಧೂತ ಒಡೆಯರ ಧರ್ಮಪತ್ನಿಯಾಗಿರತಕ್ಕಂಥ ಶಂಕಾದೇವಿಯ ಭಕ್ತಿಗೆ ನಾಡಗೌಡ ಸಾಧುಕುಲ ಚಕ್ರವರ್ತಿ ಅಮ್ಮೋಘ ಸಿದ್ದೇಶ್ವರರು ಪ್ರಸನ್ನರಾಗಿ ಅವರಿಗೆ ಸ್ವಪ್ನಾವಸ್ಥೆಯಾಗುತ್ತದೆ. ಸ್ವಪ್ನದಲ್ಲಿ ಕಂಬಳಿಧಾರಿ ಒಡೆಯ ಜಟಜೂಟಧಾರಿ ಹಣೆ ಮೇಲೆ ತ್ರಿಪುಂಡ ಧಾರಣ ಭಸ್ಮ ಭಂಡಾರ ಹಗಲ ಮ್ಯಾಗ 3 ಎಣ್ಣಿನ ಜಾಡಿ ಕೈಯೊಳಗೆ ಯೋಗದಂಡ ಕೊರಳೋಳು ರುದ್ರಾಕ್ಷಿ ಮಾಲೆ ಕಾಲಿನಲ್ಲಿ ಆವಿಗೆ ಹಸನ್ಮುಖಿಯಾಗಿ ಸೂರ್ಯನ ಪ್ರಕಾಶದಂತೆ ತನ್ನ ಪ್ರಕಾಶವನ್ನು ಬೀರ್ತಾ ತಾಯಿ ಸಂಕಾದೇವಿಯ ತಲೆಯ ಮೇಲೆ ವರದಸ್ತವನ್ನಿಟ್ಟು ಮಗಳೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಾನೇ ನಿನ್ನ ಹೊಟ್ಟಿಲೆ ಮಗುವಾಗಿ ಜನಿಸಿ ಬರುತ್ತೇನೆ, ನಿನಗೆ ಶುಭವಾಗಲಿ ಅಂತ ಖಾರಿಕ ಭಂಡಾರವನ್ನು ಆ ಎಮ್ಮನ ಉಡಿ ಒಳಗೆ ನೀಡಿ ಅನುಗ್ರಹಿಸಿ ಅದೃಶ್ಯನಾದಂತ. ಅಂದರೆ ದೃಶ್ಯ ರೂಪದಲ್ಲಿ ಬಂದ ಭಗವಂತ ಕಾಣದಂತೆ ಮಾಯವಾಗಿ ಅಮ್ಮನ ಉಡಿ ತುಂಬಿದ ಕ್ಷಣವೇ ಸ್ವಪ್ನವನ್ನು ಬಯಲಾದ ಕೂಡಲೇ ತಾಯಿ ಅತ್ಯಂತ ಸಂತೋಷ ಭರಿತಳಾಗಿ ಪತಿದೇವರನ್ನು ಎಬ್ಬಿಸ್ತಾ ಇದ್ದಾಳೆ. ಆ ಪತಿದೇವರಿಗೆ ಹೇಳ್ತಾರೆ, ಸ್ವಾಮಿ ನನ್ನ ಸ್ವಪ್ನದಲ್ಲಿ ಇವತ್ತು ನಾವೇನು ನೆರೆನಂಬಿ ಪೂಜೆ ಮಾಡ್ತೀವಲ್ಲ ಅತ್ಯಂತ ಶ್ರದ್ಧೆಯಿಂದ ಆ ಗದ್ದಿಗೆ ಒಡೆಯನೇ ಇವತ್ತು ನನ್ನ ಸ್ವಪ್ನದಲ್ಲಿ ಪ್ರತ್ಯಕ್ಷರಾಗಿ ತಮ್ಮ ದಿವ್ಯ ರೂಪವನ್ನು ನನಗೆ ದರ್ಶನ ಕೊಟ್ಟು ತಲೆ ಮೇಲೆ ವರದಹಸ್ತವನ್ನಿಟ್ಟು ನನಗೆ ಮಂಗಲಾಶೀರ್ವಾದವನ್ನು ಮಾಡಿ ಪುತ್ರವೃಷ್ಟಿಯನ್ನು ಮಾಡಿ ನನ್ನ ಉಡಿ ತುಂಬಿ ಖಾರಿಕ ಭಂಡಾರವನ್ನು ಕೊಟ್ಟಿದ್ದಾರೆ ನೋಡಿ ಅಂತಂದರೆ ಸ್ವಪ್ನದಲ್ಲಿ ಕೊಟ್ಟ ಖಾರಿಕ ಭಂಡಾರ ಜಾಗೃತದಲ್ಲಿ ಉಡಿಯಾಗಿದ್ದು ಅಂತ್ರಿ. ಅದನ್ನು ಹಾಗೆ ತಾಯಿ ಪ್ರಾತಃ ಕಾಲದಲ್ಲಿ ಸತಿಪತಿಗಳಿರುವರು ಸ್ನಾನ ಲಿಂಗಾರ್ಚನೆ ಮಾಡಿಕೊಂಡು ಭಗವಂತನ ಸನ್ನಿಧಾನಕ್ಕೆ ಬಂದು ಗುಡಿ ಒಳಗೆ ಹೋಗಿ ದರ್ಶನ ಮಾಡಿ ತೀರ್ಥ ಮತ್ತು ಆ ಖಾರಿಕವನ್ನು ತಾಯಿ ಶಂಕಾದೇವಿ ಗ್ರಹಿಸಿದಾಗ ಸ್ವೀಕರಿಸಿದಾಗ ಅದನ್ನು ಪ್ರಸಾದಂತ ಭಕ್ಷಣೆ ಮಾಡಿದಾಗ ತಾಯಿಗೆ ಸೂಸಲು ನಿಲ್ತದೆ. ಸೂಸಲು ಅಂದ್ರೆ ಗೊತ್ತಾಗುತ್ತದಿಲ್ಲ, ಗೊತ್ತಾಗಲ್ಲ. ನೀವು ಅರ್ಧಮರ್ಧ ಭಾಷೆದವ್ರು ಇದ್ರಿಲ್ಲ,
ಈ ಕಡೆ ಅಕ್ಕಲಕೋಟೆ ತಾಲೂಕು ಇತ್ತು, ದಕ್ಷಿಣ ಇತ್ತು, ಈ ಕಡೆ ಕನ್ನಡನೂ ಇಲ್ಲ ಮರಾಠಿನೂ ಇಲ್ಲ, ಅಡ್ಡು ಕೂಡಿಸಿ ಹೊಡಿತಿರ್ತಾರೆ. ಭಾಷಾ ಜ್ಞಾನ ಬಹಳ ಮುಖ್ಯ ಅದ ರೀ, ಶಬ್ದಜ್ಞಾನ ಕೂಡ ಬಹಳ ಮುಖ್ಯದ. ಸೂಸಲು ಅಂದ್ರೆ ಅದು ಬಸವಣ್ಣನವರ ಸಹೋದರಿಯಾಗಿರತಕ್ಕಂಥ ಅಕ್ಕ ನಾಗಮ್ಮನ ಜೋಗುಳ ಹಾಡದಲ್ಲಿ ಆ ಶಬ್ದ ಬರುತ್ತದೆ. ಸೂಸಲು ಅಂದರೆ ಗರ್ಭ, ಗರ್ಭ ನಿಂತಿತ್ತು. ಆ ಸುದ್ದಿಯನ್ನು ಇಡೀ ಶಿರವಾಳಪುರಕ್ಕೆಲ್ಲ ಹರಡಿತ್ತು. ಕಾರಣ ಒಬ್ಬ ಹೆಣ್ಮಕ್ಳಿಗೆ ಗುರುತಾಯಿತು ಒಂದು ಹೊಸ ಸುದ್ದಿ ಅಂತಂದ್ರೆ, ನೀವು ಯಾವ ಮಾಧ್ಯಮಗಳೇ ಇದು ತರುಣ ಭಾರತ ಆಗಲಿ, ಸಂಚಾರ ಆಗಲಿ, ಪುಡಾರಿ ಆಗಲಿ, ಇವ್ಯಾವ ಬಿಡೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷದಾಗ ಇಡೀ ಊರದಾಗ ಪ್ರಸಾರ ಆಯ್ತು ಸುದ್ದಿ. ಅದಕ್ಕೆ ಭಾಳ ಮುಂದೆವ ನೀವು ಕೈ ಎತ್ತದ ಕೈ ನಿಮ್ಮದು. ಹಾಂ, ಊರು ಸುದ್ದಿ ಆಗಲಿಕ್ಕೆ. ಹಾಗಾಗಿ ತಾಯಿ ಸಂಕಾದೇವಿಯ ಗರ್ಭದ ಒಂದು ವಿಷಯವನ್ನು ಇಡೀ ಶಿರವಾಳಪುರವೇ ಹಬ್ಬಿತ್ತು. ಆದರೆ ಎಲ್ಲರಿಗೂ ಎಷ್ಟು ಸಂತೋಷ ಆಯ್ತು ರೀ. ಬಹುದಿನಗಳವರೆಗೆ ಎಂಥ ಒಡೆಯರು, ಅವಧೂತ ಒಡೆಯರು ಅಂತಂದ್ರೆ ಅಮ್ಮೋಗ ಸಿದ್ಧಗೆ ನಾವು ನೋಡಿಲ್ಲ. ಆದರೆ ಅಮ್ಮೋಗ ಸಿದ್ಧನಿ ರೂಪದಲ್ಲಿ ಬಂದಾನೆ ಅನ್ನುವಂಥ ಅವ್ರ ಮೇಲೆಲ್ಲರ ಪ್ರೀತಿ ಇತ್ತಂದ್ರೆ. ಅಷ್ಟು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಸತಿಪತಿಗಳು ಗ್ರಾಮದಲ್ಲಿ ಬದುಕ್ತಾ ಇದ್ದರು. ಶಂಕಾದೇವಿಯಂತೂ, ಶಂಕಾದೇವಿನ ಮತ್ತೊಂದು ಉಪಮೆ ಕೊಳ್ಳಾಕ್ ಬರೋದಿಲ್ಲ ಆಕೆಗೆ. ಅಷ್ಟು ಹೆಣ್ಣು ಮಕ್ಕಳ ಜೊತೆಯಲ್ಲಿ ವಾತ್ಸಲ್ಯದಿಂದಿರುವಂಥ ತಾಯಿಗೆ ಆಕೆ ಗರ್ಭ ನಿಂತದಂದ್ರೆ ಇಡೀ ಊರಿಗೆ ಸಂತೋಷ ಆಯ್ತಂತ ಹೋಳಿಗೆ ತುಪ್ಪ ಊಟ ಮಾಡಿದಷ್ಟು. ಆ ಬಳಿಕ ಆ ತಾಯಿಯ ಗರ್ಭ ದಿನೇ ದಿನೇ ಬೆಳೆಯುವ ಸಮಯದಲ್ಲಿ, ಆಗಿನ ಕಾಲದಲ್ಲಿ ಎಂಥ ಬಡವರಿದ್ದರೂ ಆ ಎಮ್ಮನಿಗೆ, ಒಡೆಯರ ಮನೆಗೆ ಅವರೆಲ್ಲ ಹಣ್ಣು ಹಂಪಲ ಮತ್ತು ಇವೇನೇನು ಬುತ್ತಿಯದು ಕೊಡ್ತಿರಲ್ಲ, ಇಂಥದ್ದನ್ನೆಲ್ಲ ತಂದು ಅವರಿಗೆ ಮುಟ್ಟಿಸಿ ಸಂತೋಷಪಡಿಸಿ ಆ ಸತಿಪತಿಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರಂತೆ. ತಾಯಿ ಉಸಿರಿನಲ್ಲಿ ಸದಾ ಭಗವಂತನ ಧ್ಯಾನದಲ್ಲಿ. ಈಗೇನು ಜಗತ್ತಿನೊಳಗೆ ಮಹಾರಾಜರು, ಸಿದ್ಧಪುರುಷರು, ಶರಣರು, ಯೋಗಿಗಳು, ಆರೂಢ, ಅವಧೂತ ಅಂತೇನು ನಾವು ಕರಿತೀವಲ್ಲ, ಅಂಥ ಮಹಾತ್ಮರೆಲ್ಲ ಇದೇ ರೂಪವಾಗಿನೇ ಜನ್ಮ ತಾಳಿದ್ದಾರೆ. ಶಿಶುನಾಳ ಶರೀಫ್ ಸಾಹೇಬರು, ಅವ್ರ ತಂದೆ ಹೆಸರ ಯಪ್ಪ ಮಂತೈಮತಿ ಏನದು, ಏನು ಮಾಡಿ ಯಾರಿಗೆ ನೆನಪದ ರೀ? ಇಲ್ಲ, ಪುರಾಣ ಹೇಳವನಿ, ನಮ್ಗೆ ಯಾಕೆ ಓಮರ ಕೇಳಕ್ಕೆ. ಅವನ ಹೆಸರ ಮೊಹಮ್ಮದ್ ಅವನ ಹೆಸರು ಮೊಹಮ್ಮದಲ್ಲ, ಮುಂದೆ ಇನ್ನೊಂದು ಹೆಸರದ ನನಗೆ ಫ್ಲ್ಯಾಶ್ ಆಗಲ್ಲಾಗ್ಯದ. ಬಹಳ ಇದು ಏನಂತಿರಲ್ಲ, ಅದಕ್ಕೆ ಏನಂತೀರಿ ನೀವು? ಅದು ಪೂರಾ ಬ್ಲ್ಯಾಂಕ್ ಆಗ್ತದಲ್ಲ, ಅದು ಕಂಪ್ಯೂಟರ್ ಡೌನ್ಲೋಡ್ ಭಾಳ ಆಗ್ಯದ್ರಿ, ದೌಡ ಓಪನ್ ಮಾಡೋಕ್ಕೆ ಬರೋವಲ್ದದು. ಅಬಸ್ವಾಲಿ ಅಲ್ಲವ, ಇಲ್ಲ ಅದು ಸ್ವಲ್ಪದ. ಈಗನ ಆಗಣ್ಣೆ ನೋಡಿನಿ ನಾನು. ಆ ಶರೀಫ್ ಸಾಹಿಬರ ತಂದೆ ಇಮಾಮ್ ಸಾಬ್, ಹಜರತ್ ಮೊಹಮ್ಮದ್ ಇಮಾಮ್ ಸಾಬ್, ಅವ್ರ ಹೆಂಡ್ತಿ ಹೆಸರೇನಪ್ಪ? ಭಾಳ ಏನು ಮಾಡ, ಹಜ್ಜುಮ. ಇಮಾಮನ ಧರ್ಮ ಪತ್ನಿ ಹಜ್ಜುಮ. ಅವರಪ್ಪ ಈ ಗಿಡಮೂಲಿಕೆಗಳ ಔಷಧ ಕುಡಿತಿದ್ರು. ಶರೀಫ್ ಸಾಹೇಬ್ರ ತಂದೆ ಇವೇನು ಸ್ವಲ್ಪೆಲ್ಲ ಈ ತಪ್ಪಲ ತಡಿ ಬೇರುಗಳಿಂದ ಔಷಧ ಕೊಟ್ಟು ವೈದ್ಯನಾಗಿದ್ದವ ಹಳ್ಳಿ ಒಳಗೆ. ಅಲ್ಲಿ ಮೂಲ ದೇವರಂದ್ರೆ ನಂದೀಶ್ವರ ಬಸವಣ್ಣಪ್ಪನ ಅದು ಶಿಶುನಾಳ. ನಾನು ಹೋಗಿದ್ದೆ ಧಾರವಾಡಕ್ಕೆ ಮೊನ್ನೆ ಕಾರ್ಯಕ್ರಮಕ್ಕಿದ್ದಾಗ. ಆ ಪರಿಸರದಲ್ಲಿ ಅವರು ಗುಡಿಗೇರಿ ದ್ಯಾಮವ್ವನ ಬಂಗಾರದ ಮುಗ್ಬತ್ತ ತಗೊಂಡು ದಾರು ಕುಡಿದ್ರಂತ ಶರೀಫರು. ಆಕಿನೇ ಸ್ವತಃ ಕೊಟ್ಟಿಳಂತವ್ರಿಗೆ ಕುಡಿಯಾಕನ. ಆಶ್ಚರ್ಯ ಅನ್ನಿಸ್ತದಲ್ರಿ. ಅಂದರೆ ಎಂಥ ದೈವಿ ಸಂಪನ್ನರವರು. ಹಜ್ಜುಮ
ಇಮಾಮ್ ಸಾಬ್ ಇಂಥ ವೈದ್ಯನಾಗಿದ್ದರೂ ಕೂಡ ಅವರಿಗೂ ಸಂತಾನಿಲ್ಲ ಪಾಪ. ಮುಂದೆ ಅಲ್ಲೇ ಅವರ ಪಕ್ಕದಲ್ಲೇ ಒಂದು ಹುಲುಗುರ ಅಂತ ಬರ್ತದೆ, ಖಾದರ್ಲಿಂಗೇಶ್ವರ ಅಂತ ಹಿಂದೂಗಳಂತಾರೆ. ಹಜರತ್ ಆ ಖಾದರ್ಲಿಂಗನನ್ನ ಹಜುಮ 12 ವರ್ಷ ನಡ್ಕೊಂಡು ದುಡ್ಕೊಂಡು ಶರೀಫನನ್ನು ಪಡ್ಕೊಂಡಳಂತ ಬರುತ್ತದೆ. ಪ್ರಸಾದದ ಮಹಿಮೆಯಿಂದ ಹುಟ್ಟಿದವರು ಬೇರೆ, ತಾಯಿ ತಂದೆಗಳ ರಕ್ತರೇತಸ್ಸಿನಿಂದ ಹುಟ್ಟಿದವರು ಬೇರೆ. ನಮ್ಮ ಸಿದ್ಧ ಪರಂಪರೆಯೊಳಗೆ 2 ಪ್ರಕಾರ ಬರ್ತದೆ, ಒಂದು ನಾದ ವಂಶ, ಒಂದು ಬಿಂದು ವಂಶ. ನಾದ ವಂಶ ಅಂತಂದ್ರೆ ತೀರ್ಥ, ಪ್ರಸಾದ, ಭಸ್ಮ, ಖಾರಿಕ, ಭಂಡಾರ, ಬಾಳೆಹಣ್ಣ ಇಂತಹ ವರಪ್ರಸಾದದಿಂದ ಆಗುವ ಸಂತತಿಗೆ ಏನು ಕರೀತಾರಂದ್ರೆ ನಾದವಂಶ. ಬಿಂದು ವಂಶ ಅಂದರೆ ಸತಿಪತಿಗಳ ಸಂಯೋಗದಿಂದ ಉತ್ಪನ್ನವಾದಂಥ ರಕ್ತರೇತಸ್ಸಿನಿಂದ ಹುಟ್ಟುವುದಕ್ಕೆ ಬಿಂದು ವಂಶ ಅಂತ ಕರೆಯುತ್ತಾರೆ. ಈಗೇನು ಇಂಥ ಮಹಾತ್ಮರೇನಾಗಿರಲಿ ಇವರೆಲ್ಲ ನಾದವಂಶದವರೇ. ಬಸವಣ್ಣನವರು ಹುಟ್ಟುವ ಪೂರ್ವದಲ್ಲಿ ಅವರ ತಾಯಿ ಮಾದಲಾಂಬಿಕೆಯು ಬಸವ ಬಾಗೇವಾಡಿ ಅಂತೀವಲ್ಲ, ಅದು ಬಸವಣ್ಣವರಕ್ಕಿಂತಲೂ ಪೂರ್ವದಲ್ಲಿ ಅಲ್ಲಿ ನಂದೀಶ್ವರನ ದೇವಾಲಯ, ಬಸವಣ್ಣನ ಮಂದಿರ. ಆದರೆ ಅದೇ ಬಸವಣ್ಣನ ಗುಡಿಯಲ್ಲಿ ಶಿವಪುರಾಣ ನಡೆದಿತ್ತಂತ. ಇವರು ವೈಷ್ಣವ ಬ್ರಾಹ್ಮಣರು ಮತ್ತು ಶೈವ ಬ್ರಾಹ್ಮಣರು ಅಂತ 2 ಪಂಗಡವು ಬ್ರಾಹ್ಮಣದೊಳಗೆ. ಇವರು ಶೈವ ಬ್ರಾಹ್ಮಣರು. ಹಾಗಾಗಿ ಶಿವನ ಗುಡಿಗೆ ಅವರು ಅರ್ಚನೆ ಮಾಡೋಕ್ಕೆ ಹೋಗ್ತಿದ್ರು. ಆಕೆಗೂ ಕೂಡ ಮಕ್ಕಳಿದ್ದಿತ್ತಿಲ್ಲ. ಯಾರಿಗೆ? ಮಾದಲಾಂಬಿಕೆಗೆ. ಪುರಾಣಿಕರಿಗೆ ಹೋಗಿ ಕೇಳಿದ್ಲಂತೆ, ಯಪ್ಪ ನನಗೆ ಭಾಳ ದಿವಸ ಮಕ್ಕಳಿಲ್ಲ, ನನಗೇನು ಮಕ್ಕಳಾಗ್ತವ, ನಾ ಹಿಂಗೆ ಹೋಗ್ತೀನಿ ಅಂದಾಗ ಅವ್ರು ಹೇಳಿದ್ರಂತಮ್ಮ, ನೀನು ಕಠೋರವಾಗಿ ನಂದೀಶ್ವರನ ವ್ರತವನ್ನು ಆಚರಣೆ ಮಾಡು, ಆ ನಂದಿಯೇ ನಿನಗೆ ಕೃಪಾ ಮಾಡಿ ಅವನಂತೆ ಜಗತ್ತಿನೊಳಗೆ ವಿಖ್ಯಾತಿಯಾಗತಕ್ಕಂಥ ಮಗನನ್ನು ಕೊಡುತ್ತಾನೆ ಅಂತ ಅದರ ವಿಧಿ, ಅದರ ಕ್ರಮ ಹೇಳಿಕೊಟ್ಟ. ಅದರಂತೆ ದಂಪತಿಗಳು ಮಾಡಿದ್ರು. ಆ ವರ ಪ್ರಸಾದದಿಂದ ಹುಟ್ಟಿದವನೇ ಕಲ್ಯಾಣದ ಬಸವಣ್ಣನವರು. ಬಸವಣ್ಣನವರು. ಬಳಿಕ ನಿಮಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ, ನೀವು ಚಲೋ ಮಕ್ಕಳನ್ನು ಹಡಿಬೇಕಾಗಿತ್ತು ಅಂದ್ರೆ ಒಂದು ಗ್ರಂಥದ ರೀ, ಕೈವಲ್ಯ ನವನೀತ ಅಂತೊಂದು ಗ್ರಂಥದ. ಆ ಗ್ರಂಥದೊಳಗೆ ನಾವು ಸತಿಪತಿಗಳಾದ ಮೇಲೆ ಸತ್ಸಂತತಿ ಮತ್ತು ದುಸ್ಸಂತತಿ 2 ಪ್ರಕಾರ ಇರ್ತಾವೆ. ನೋಡಿರ್ಬೇಕಾದ್ರೆ ಮಕ್ಕಳು ಹುಟ್ಟವರಲ್ಲಿ ಸುಪುತ್ರರು ಹುಟ್ಟುದು ಕಡಿಮೆ. ಏನಪ್ಪ? ಸುಪುತ್ರರು ಹುಟ್ಟುದು ಕಡಿಮೆ, ಕುಪುತ್ರರು ಹುಡ್ತಾರೆ, ಕಿಡಿಗಿಡುಗಳು ಹುಡ್ತಾರೆ, ಪಾಪಿಗಳು ಹುಡ್ತಾರೆ. ಮಕ್ಕಳು ಭಾಳ ಡೇಂಜರ್ ಹುಡ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾವು ತಿನ್ನುವ ಆಹಾರ, ನಮ್ಮ ನಡೆ ಮತ್ತು ನಮ್ಮ ಭಾವ. ಇದು ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳಕತ್ತೀನಿ ನಾನು. ಅವ್ರು ಹೇಳ್ತಿರ್ತಾರೆ, ಒಳ್ಳೆಯ ಸಂತತಿ ಪಡಿಬೇಕಾಗಿತ್ತು ಅಂತಂದ್ರೆ ನಾವು ಯಾವಾಗಲೂ ಕೂಡ ಗುಣಗಳು 3: ಸತ್ವ, ರಜೋ, ತಮ. ಸತ್ವಶೀಲವಾಗಿರತಕ್ಕಂಥ ಆಚಾರ್ಯ ಯಾರಲ್ಲಿರ್ತದೆ, ಅವರ ಹೊಟ್ಟೆಯಿಂದ ಸುಪುತ್ರರೇ ಹುಟ್ಟುತ್ತಾರೆ. ಸುಪುತ್ರರೇ ಹುಟ್ಟುತ್ತಾರೆ. ನಾನು ಕ್ಯಾಮ್ರಾ ಹಾಗೆ ತಿರುಗುತ್ತದೆ, ಹಿಂಗೆ ಕಡೆ ಕೇಳ್ರಿ. ಭಾಳ ಚಲೋ ವಿಷಯ ಅದ. ಜೀವನದಲ್ಲಿ ನಾವು ಚಲೋದು ಬಯಸೋದಷ್ಟೇ ಅದ. ಏನು ಬಯಸೋದದ? ಮಗ ನನಗೆ ಚಲೋ ಅನಿಬೇಕಂತ ತಾಯಿ ತಂದೆ ಅಪೇಕ್ಷೆ ಇರ್ತದೆ. ಮಗನ ಅಪೇಕ್ಷೆ ನಮ್ಮ ಅವ್ವಪ್ಪ ನನಗೆ ಚಲೋ ಅನಿಬೇಕಂತ ಅಪೇಕ್ಷೆ ಇರ್ತದೆ. ಆದರೆ ಚಲೋ ಮಾಡಬೇಕು ಅನ್ನೋ ಅಪೇಕ್ಷೆ ಇರುವುದಿಲ್ಲ. ಭಾಳ ಕಡಿಮೆ. ಏನು ಹೇಳಕತ್ತಿದ್ದಪ್ಪ? ನವನೀತ ಕೈವಲ್ಯ ಅಂತ ಒಂದು ಗ್ರಂಥದ. ಅದರಲ್ಲಿ ಗುರು ಪ್ರಶ್ನೆ ಮಾಡ್ಯಾನ, ಶಿಷ್ಯ ಪ್ರಶ್ನೆ ಮಾಡ್ಯಾನ, ಗುರು ಉತ್ತರ ಕೊಟ್ಟಾನ. ಷಣ್ಮುಖ ಶಿವನ ಮಧ್ಯದಲ್ಲಿ ಜ್ಞಾನ ಸಿಂಧು ಅಥವಾ ನಿಮ್ಮ
ಹಿಂದಿನ ಭಾಷೆದಾಗ ಅದಕ್ಕೆ ನೀಲಿ ಹೊತ್ತಿಗೆ ಅಂತ ಕರೀತಾರೆ. ಅವರ ಮಧ್ಯದಲ್ಲಿ ಸಂವಾದ ರೂಪ ಗ್ರಂಥವೇ ನೀಲಿ ಹೊತ್ತಿಗೆ. ಆ ಬಳಿಕ ಕೃಷ್ಣಾರ್ಜುನರ ಸಂವಾದವೇ ಭಗವದ್ಗೀತೆ. ಆ ಬಳಿಕ ನಮ್ಮ ವ್ಯಾಸ ಭಗವಾನರ ಮಗನಾಗಿರತಕ್ಕಂಥ ಮಹಾಸನ್ಯಾಸಿ ಸುಖಮುನಿ ಮತ್ತು ಪರೀಕ್ಷಿತ ರಾಜನ ಸಂವಾದವೇ ಶ್ರೀಮದ್ ಭಾಗವತ ಪುರಾಣ ಅಂತ ಆಯಿತು. ಆ ಬಳಿಕ ಮೈತ್ರ ಮತ್ತು ಜನಕನ ಗುರು ಯಾರಪ್ಪ, ಯಜ್ಞವಾಲಿಕ್ಯ, ಅವರ ಮಧ್ಯದ ಸಂವಾದವೇ ವಿವೇಕ ಚಿಂತಾಮಣಿ ಅಂತ ಗ್ರಂಥ ಆಯಿತು. ಹಂಗ ಈ ಕೈವಲ್ಯ ನವನೀತ, ಕೈವಲ್ಯ ಅಂದರೆ ಮುಕ್ತಿಗೆ ಹೋಗುವ ಆ 9 ಪ್ರಕಾರದ ಮಾರ್ಗಗಳು, ಪಾವುಟಿಗೆಗಳ ಅರ್ಥಪೂರ್ಣವಾಗಿ ಹೇಳಿದ್ದಿ ನವನೀತ ಗ್ರಂಥ. ನಮ್ಮ ಆರಂಭದಲ್ಲಿ ಪ್ರಾರ್ಥನಾ ಮಾಡ್ತೀನಿ ಅಲ್ಲ, ವರುಣ ರೂಪ ವಿನಾಮೂರ್ತಿ ಸರ್ವ ಚೈತನ್ಯದಾಯಕಂ ಸರ್ವವ್ಯಾಪ್ತಿಮಯ ಶಾಂತಂ ಗುರುದೇವೋ ನಮಸ್ತುತೆ ಅಂತ ಈ ಶ್ಲೋಕ ನವನೀತ ಗ್ರಂಥದಲ್ಲಿಯೇ ಧ್ಯಾನ ಶ್ಲೋಕದ ಮೊದಲನೇ ಶ್ಲೋಕ ಇದು. ನವನೀತ ಗ್ರಂಥವನ್ನು ಅಧ್ಯಯನ ಮಾಡಿದವರಿಗೆ ಈ ಮಂತ್ರಗಳನ್ನು ಗುರುತಾಗ್ತಾ ಇದೆ. ಬಹಳ ಪುರಾಣಿಕರು ಈ ಮಂತ್ರ ಜಪಿಸುವುದಿಲ್ಲ, ಸುಮ್ಮ ಅದ್ದಿರ್ತಾರೆ. ಅದು ವೇದ. ಇದೊಂದು ಪದ ಅದಲ್ಲ, ನಿಮ್ಗೆ ಯಾರಿಗಾರು ಗುರುತು ಯಾರು ಮಾಡ್ಯಾರ? ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ ಆದಿಲ್ರಿ ಇದು ಗವಾಯಿಗಳ. ನೀವು ಹಾಡ್ತೀರಿ, ಯಾರು ಬರ್ದಾರ್ರಿ? ಅದೇ ಐತಲ್ಲ, ನಿಮ್ಮಂಥವ್ರು ಯಾರೋ ಬರ್ದಿರ್ಬೇಕತ್ತಾರ. ಅವ್ರು ಏನು ಮಾಡೋದು? ಪ್ರತಿಯೊಂದು ಮನುಷ್ಯನಿಗೆ ಗುರುತು ಬೇಕು. ಯಾಕಂದ್ರೆ ಒಬ್ಬೊಬ್ರು ಏನು ಮಾಡ್ತಿರ್ತಾರೆ. ಈಗ ನಮ್ಮ ಮಧುಗುಂಡೇಶ್ವರಪ್ಪ ಇವರು 1000ಕ್ಕಿಂತಲೂ ಮೇಲ್ಪಟ್ಟ ಪದಗಳನ್ನು ಬರ್ದಾರ. ಈ ತಿತ್ಲಾಗ ಏನು ಮಾಡ್ತಾರೆ, ಅವ್ರ ಪದಗಳು ಕೆಡಿಸಿ ಇದರದೊಂದು ನುಡಿ ಸೇರಿಸಿ ನಾವೇ ಬರೆದೀವಂತ ಹಾಡೋರ್ನು ನಮ್ಮ ಡೊಳ್ಳಿನಗದಾರಿಗೆ ಅವಜಿ ಮುತ್ಯ. ಆದ್ರೆ ಅದೇನಾಗ್ತದಂದ್ರೆ, ವರಕವಿಗಳ ಕವಿಯನ್ನು ಕೆಡಿಸಿ ಹಾಡಿದ್ರೆ ಅವನಿಗೆ ನರಕ ಪ್ರಾಪ್ತಿ ಆಗ್ತದೆ. ಬಳಿಕ ಅವನ ಅಂಕಿತ ನಾಮ ತೆಗೆದು ನಮ್ಮದು ಸೇರಿಸ್ಕೊಂಡೇವು ಅಂತಂದ್ರೆ ನಮಗೆ 7 ಜನ್ಮದಲ್ಲಿ ಸದ್ಗುರುವಿನ ದರ್ಶನ ಆಗಲ್ಲ. ನನಗೆ ಭಾಳ ಮಂದಿ ಅಂದರು, ಮುತ್ಯ ನಿನ್ನನೇ ಪದಾವಿಯು ನಿಮ್ಮ ಗುರುಗಳದ ಹೆಸರು ಹಾಕಿ ನೀವು ಹಾಡ್ತೀರಿ ಅಂತಂದ್ರು ನನಗೆ ಭಾಳ ಮಂದಿ. ನಾ ಹೇಳಿದೆ, ನನ್ನ ಪದಗಳು ಇದ್ರಾಗ ಒಂದು ಚೂರು ಸಹಿತ ಇಲ್ಲ. ಪದ್ಯ ಬರಿಬೇಕಂದ್ರೆ ಭಾಳ ಮಂದಿರ ಜಗತ್ತೊಳಗೆ ಹಾಡೋರು ಹಂಗೆ ಎಲ್ಲರಿಗೆ ಬರಲ್ಲ. ಅಂಥವರು ಒಮ್ಮೆ ಹುಡ್ತಾರೆ. ಅವರೇನು ಹೆಂಡಾಗಿನ ಹುಳ ಏನು? ಕಡಿಕೋಳದ ಮಡಿವಾಳಪ್ಪ, ಶಿಶುನಾಳ ಶರೀಫ್ ಸಾಹೇಬರು, ಈಗೇನು ಜ್ಞಾನಪೂರ್ಣಂ ಜಗಂ ಜ್ಯೋತಿ ಐತಿಲ್ಲ, ಈ ಗೀತೆ ಯಾರು ಬರೆದಾರಂತಂದರೆ ಸಪ್ಪಣ್ಣಾರ್ಯರು. ಅವರಿಗೆ ಇನ್ನೊಂದು ಹೆಸರದು ಏನು ಅಂತಂದರೆ, ಸಪ್ಪಣ್ಣಾರ್ಯರಿಗೆ ಇನ್ನೊಂದು ಹೆಸರದ ಶರ್ಪಭೂಷಣರು ಅಂತ. ಅವರು ಈ ಗೀತೆಯನ್ನು ಬರೆದಾರ. ಇದು ಜ್ಞಾನಪೂರ್ಣಂ ಜಗಂ ಜ್ಯೋತಿ ಅವರು ಬರೆದಾರ. ಮುಂದೆ ಕೆಲವು ಕಾಲ ಹೋಯ್ತು ಅಂತಂದ್ರೆ ಮಂದಿ ತಮ್ಮದೇ ಹೆಸರು ಹಾಕಾಗಿರೇಕನು ಅದಾವ ಜಗತ್ತಿನಾಗ. ಲಕ್ಷದಾಗಿರಲಿ, ಅದು ಯಾವಾಗಲೂ ಕೂಡ ಅಂಥ ವೃತ್ತಿಯನ್ನು ಬರಬಾರ್ದು. ಕಾರಣ ಈ ಕೆಲವೊಂದು ಈ ಹಾಡಿನ ಬಗ್ಗೆ ಒಂದು ಸ್ವಲ್ಪ ತಕರಾರು ಬಂದರೆ ಅಪ್ಪ ಅವರು, ಈ ಊರ ಮುಂದಿನ ಬಾವಿ ಅಂತ ಹಾಡ್ತೀವಲ್ರಿ ನಾವು. ಈ ಪದ್ಯ ಯಾರ್ದು ಮೂಲ ಅನ್ನೋದು ಯಾರಿಗೆ ಗೊತ್ತಿಲ್ಲರಿ. ಅದನ್ನು ತಮ್ಮ ಇದು ಚಾನಲ್ದಾಗ ಬಂದ್ ಮಾಡ್ಬೇಕಾ? ಭಾಳ ಡೇಂಜರ್ ಐತಿ. ಒಂದು ಶಬ್ದ ಏನ್ರ ಆಯ್ತಪ್ಪ ಅಂತಂದ್ರೆ ಬಂದು ಅಬ್ಜೆಕ್ಷನ್ ಮಾಡ್ತಾರೆ ಅದನ್ನು. ಮೂಲ ಅದು ಆ ಕಡೆ ಕಲಬುರಗಿ ಭಾಗದವರೆಲ್ಲ ಚಿನ್ನಮಗಿರಿ ಮಹಾಂತೇಶನ ಹೆಸರಿಟ್ಟು ಹಾಡ್ತಾರದು. ಆ ಪದ್ಯ ಜಾನಪದ, ತತ್ವಪದ ಅಲ್ಲ, ಅದು ಅನುಭವ ಪದ ಅಲ್ಲ, ಯೋಗ ಪದ ಅಲ್ಲ. ಆ ಬಳಿಕ ಭಕ್ತಿ ಗೀತೆಯಲ್ಲದು. ಲಕ್ಷದಾಗಿರಲಿ. ಜಾನಪದ ಅಂತಂದ್ರೆ
ನಮ್ಮ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆ ಚಡಚಣಪಟ್ಟಣದ ಶಿಂಪಿ ಲಿಂಗಣ್ಣವರು ಅಂತ ಒಬ್ಬರಾಗಿ ಹೋಗಿದ್ದಾರೆ ಜಾನಪದ ಕವಿಗಳು. ಆ ಗೀತೆ ಅವ್ರು ಬರೆದದ್ದು. ಅನೇಕರು ತಮ್ಮ ಹೆಸರು ತೊಗೊಂಡು ಹಾಕ್ಕೊಂಡು ಹಾಡ್ತಿರ್ತಾರಲ್ಲ, ಇದೆಂಥ ಅನ್ಯಾಯಪ್ಪ. ಇದನ್ನ ಯಾಕೆ ಹೇಳಕತ್ತೀನಿ ಅಂದರೆ, ಇದು ಅಧರ್ಮದ ಕೆಲಸ, ಇಂಥದ್ದಾಗಬಾರ್ದು. ಇದ್ದದ್ದು ಹಾಡಬೇಕೇನಾಗಂಗಿಲ್ಲ, ನಮ್ಮ ಕಿಮ್ಮತ್ತು ಕಮ್ಮಾಗಲ್ಲ. ಅವ್ರದ್ದೇ ಹಾಡಿದ್ರೆ ಏನಾಗ್ತದೆ, ಹಾಡೋದು ಮಾತ್ರ ಚಲೋ ಹಾಡಬೇಕಂತ ಹೇಳ್ತಾ ಇಲ್ಲಿ ತಾತ್ಪರ್ಯ ಏನು ಬಂದದಪ್ಪ, ತಾತ್ಪರ್ಯ ಏನಾಗ್ಯದ, ಸದ್ಗುರು ಗುಳೇಶ್ವರರ ಗರ್ಭಧಾನ. ಅಸಾಮಾನ್ಯ ಪುರುಷರ ಜನ್ಮ ಬೇರೆ, ಸಾಮಾನ್ಯ ಪುರುಷರ ಜನ್ಮ ಬೇರೆ. ಆ ಕೈವಲ್ಯ ನವನೀತ ಗ್ರಂಥ ಕನ್ನಡದೊಳಗದ, ಮರಾಠಿ ಒಳಗದನ್ನು ಪ್ರಿಂಟ್ ಆಗಿದ್ದು ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನಿಮಗೆಲ್ಲ ಮರಾಠಿನ ಬರ್ತಾ ಇದೆ. ಅದನ್ನು ಓದಿದ್ರೆ ಇಡೀ ಜೀವನದ ನಮ್ಮದೆಲ್ಲ ವಿಕಾಸನಾಗಿ ಹೋಗ್ತೈತೆ ಇದರೊಳಗೆ. ಅದನ್ನು ಅಂಥ ಸಾಹಿತ್ಯಗಳನ್ನು ನಾವು ಸದಾ ಓದ್ತಾ ಇರಬೇಕು. ಇನ್ನೊಂದು ನಿಮ್ಗೆ ಹೇಳೋದಂತಂದ್ರೆ, ಮನೆಯೊಳಗೆ ಯಾವುದರೇ ಒಂದು ಗ್ರಂಥ ಗಂಡ ಹೆಂಡತಿ ಇಬ್ಬರು ಇಟ್ಕೊಂಡು ಮುಂಜಾನೆ ಪೂಜೆ ಟೈಮ್ಗೆ ಎದ್ದು ಸ್ನಾನ ಮಾಡಿ ಅಡುಗೆ ಅಂಬಲಿ ಮಾಡೋಕ್ಕಿಂತ ಮುಂಚಿತನೇ 6 ಗಂಟೆ ಒಳಗಾಗಿ ಆ ಪುರಾಣವನ್ನು ಮುಂದಿಟ್ಕೊಂಡು ನೀವು ಅಧ್ಯಯನ ಮಾಡಿದರೆ ಮನೆ ವಾತಾವರಣನ ಬದಲಾಗ್ತದೆ. ಮನೆ ವಾತಾವರಣ ಬದಲಾಗ್ತದೆ. ಸ್ವಲ್ಪ ಅಲ್ಲಿ ಅಪ್ಪಗಳ ಕೈ ಹೆಸರಿ, ಅದಕ್ಕೆ ಕುರ್ಚಿಯವ್ರಿಗೆ ಈ ಕಡೆ ಹಾಕಂದನ. ಅಲ್ಲಿ ಉಂಡ್ರಿಪ್ಪ ನೀವು ಒಂದು ಹುಡುಗಿಗೆ ಊಟ ಮಾಡಿರಲಿಲ್ಲ. ನಿದ್ದೆ ಹಿಂಗೆ ಮಾಡಿ ನೀವು ಒಂದು 2 ಮಾತು ಮಾತಾಡ್ತೀರಿಪ್ಪ. ಇಲ್ಲ, ನಿದ್ದೆ ಬರ್ಲಿಕ್ಕಂತ ಹೇಳಿ ಅವ್ರಿಗೆ. ಇಲ್ಲ ರೀ, ಹಾಂ. ಜಯ ಮಂಗಲಂ ಜಯ ನಮ. ಜಗ್ಗಿ ಹೊಡ್ರಿಪ್ಪ ನೀವು. ಸದ್ಗುರುನಾಥ ಮಹಾರಾಜ್ ಕಿ, ಸದ್ಗುರು ಗುಳೇಶ್ವರ ಮಹಾರಾಜ್ ಕಿ, ಸಾಂಬ ಜೈ ನಮ. ಧರ್ಮಪತ್ನಿಯಾಗಿರತಕ್ಕಂಥ ಶಂಕಾದೇವಿಗೆ 7 ತಿಂಗಳ 8 ತಿಂಗಳ ಗರ್ಭವನ್ನು ಮುಂದೂಡ್ತಾ ಇದೆ. ಆ ತಾಯಿಯ ಗರ್ಭದೊಳಗೆ ಬೆಳೀತಕ್ಕಂಥ ಮಗುವಿನ ಲಕ್ಷಣ ನೋಡಬೇಕಾಗಿತ್ತು ಅಂತಂದ್ರೆ, ತಾಯಿಯಂದರು ಗರ್ಭವತಿಯರಿದ್ದಾಗ ಅವರಿಗೆ ಕಾಡುವಂಥ ಬಯಕೆಗಳ ಲಕ್ಷಣದಿಂದ ಈ ಮಗ ಹಿಂಗೆ ಹುಡ್ತಾನಂತೇಳಿ ತಿಳ್ಕೋಬೇಕಂತ ಹೇಳ್ತಾರೆ ನಮ್ಮವರು. ಅಂದ್ರೆ ಒಳ್ಳೆಯ ದೇವಾಂಶ ಸಂಭೂತನ ಜನನವಾಗಬೇಕಾಗಿತ್ತು ಅಂತಂದ್ರೆ ಅವ್ರ ಬಯಕೆ ಎಂಥವಿರ್ತಾವಂದ್ರೆ, ಭಗವದ್ಗೀತಾ, ಶಿವಪುರಾಣ, ಪದ್ಮಪುರಾಣ, ಸ್ಕಂದ ಪುರಾಣ, ವಿಷ್ಣು ಪುರಾಣ, ಆ ಬಳಿಕ ತೀರ್ಥಕ್ಷೇತ್ರಗಳ ಯಾತ್ರೆ ಮತ್ತು ಮಹಾ ಪ್ರಯಾಗದ ಸಂಕಲ್ಪ, ಆ ಬಳಿಕ ಅನೇಕ ಸತ್ಪುರುಷರಿಗೆ ದಾನ ಧರ್ಮಾದಿಗಳು ಮತ್ತು ಭಗವಂತನ ಸೇವೆ, ಜಪ ತಪಗಳ ಲಕ್ಷಣವನ್ನು ಕಾಣಿಸ್ತಾವಂತ. ಇವು ಆವ ತಾಯಿಯ ಗರ್ಭದ ಲಕ್ಷಣವನ್ನು ಬರುತ್ತದೆಯೋ ಅವರ ಹೊಟ್ಟಿಲೆ ಸದ್ಗುರುವಿನ ಮಹಾತ್ಮನ ಶಿವಯೋಗಿಯ ಜನನ ಆಗುತ್ತೆ ಅಂತವರು ಪ್ರಮಾಣ ಕೊಡುತ್ತಾರೆ. ಇದಕ್ಕೆ ಪಂಚಾಂಗ ನೋಡುವ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳ್ಕೊಂಡು ಬಂದಾರೆ. ಹಾಗಾಗಿ ನಮ್ಮ ಚರಿತ್ರ ನಾಯಕರಾಗಿರತಕ್ಕಂಥ ಸದ್ಗುರು ಗುಳೇಶ್ವರರ ತಾಯಿಯಾಗಿರುವ ಶಂಕಾದೇವಿಯು 8ನೇ ತಿಂಗಳವನ್ನು ದಾಟಿ 9ನೇ ತಿಂಗಳಲ್ಲಿ ಗರ್ಭವನ್ನು ಮುಂದುವರಿತಾ ಇದೆ. ಇದಕ್ಕೆ ನವಮಾಸ ಅಂತ ಕರೀತಿರ್ತಾರೆ. ಪ್ರತಿಯೊಂದಕ್ಕೂ ಕೂಡ ಒಂದು ಪದ್ಧತಿ ಇದೆ. ನವಮಾಸಗಳನ್ನು ತುಂಬಿದ ಕ್ಷಣ ಆ ತಾಯಿಗೆ 9 ದಿನಗಳು 9 ತಾಸ 9 ನಿಮಿಷ 9 ಸೆಕೆಂಡ್ ಎಲ್ಲಿಗಾಯಿತು ಅಂತಂದ್ರೆ, ಈಗೇನು ಪ್ರತಿ ವರ್ಷ ನಾವು 12 ಅಮಾವಾಸ್ಯೆಗಳಲ್ಲಿ ಭಾವುಕಮಾಸಿ ಅಂತ ಕರಿತೀವಲ್ಲ, ಅದಕ್ಕಪ್ಪ
ಹಿರಿಬಾದ್ಮಿಯ ಅಮಾವಾಸ್ಯೆಯ ಪ್ರವೇಶ ಆಗುವ ಮುನ್ನ ಪ್ರಾತಃ ಕಾಲದಲ್ಲಿ ಅಂದ್ರೆ ಬ್ರಹ್ಮಿ ಮುಹೂರ್ತದೊಳಗೆ ಆ ತಾಯಿಯ ಒಂದು ಲಕ್ಷಣ, ಆಕೆಯಲ್ಲಿರ್ತಕ್ಕಂತಹ ಗರ್ಭದ ಕಳೆಯನ್ನ ಇಡೀ ಶಿರವಾಳ ಕ್ಷೇತ್ರವೇ ಗುಣಗುಟ್ಟಾಗಿ ಮಾತಾಡುತ್ತಿತ್ತಂತ. ಏನು ಅಂತಂದ್ರೆ ಇವರ ಶ್ರೇಷ್ಠವಾದಂಥ ಸೇವೆಗೆ, ಇವರಲ್ಲಿರ್ತಕ್ಕಂಥ ಪವಿತ್ರ ಭಕ್ತಿಗೆ ಈ ತಾಯಿ ಸಾಕ್ಷಾತ್ ದೇವ್ರನ್ನ ಜನ್ಮ ಕೊಡ್ತಾಳೆ ಅಂತ ಎಲ್ಲರೂ ಮಾತಾಡುವಂಗ ಆ ಗ್ರಾಮದಲ್ಲಿ ಅಷ್ಟೊಂದು ಅವರು ಸುಂದರವಾಗಿರ್ತಕ್ಕಂಥ ಬದುಕು ಹಿರಿಬಾದ್ಮಿಯ ದಿನದಂದು. ಅಂದರೆ ಅಮೋಘ ಸಿದ್ದೇಶ್ವರ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದ ಮೇಲೆ ತಾಯಿ ಕುಂತಾದೇವಿ ಅಮೋಘ ಸಿದ್ಧರಲ್ಲಿ 12 ವರ್ಷ ಭಕ್ತಿಯನ್ನ ಮಾಡಿ ಪಡೆದ ಸತ್ಫಲ ಸಂತಾನವೇ ವೀರಮಲಕಾರಿ ಸಿದ್ದೇಶ್ವರ. ಅವ ಹುಟ್ಟಿದ್ದ ಯಾವಾಗ? ಬಾದ್ಮಿಗೆ ಹುಟ್ಟ್ಯನವನು. ಶುದ್ಧವಾದ ಬಹುಕ ಅಮಾವಾಸ್ಯೆ ಮತ್ತು ಪ್ರಾತಃ ಕಾಲದ ಬ್ರಹ್ಮಿ ಮುಹೂರ್ತದಲ್ಲಿ ಹೊನ್ನಬ್ಯೂರಗಿ ಪುಣ್ಯ ಕ್ಷೇತ್ರದಲ್ಲಿ ವೀರಮಲಕಾರ ಸಿದ್ಧನ ಜನನ ಹೇಗಾತೋ ಹಾಗೇನೆ ನಮ್ಮ ಶಿರವಾಳಪುರದಲ್ಲಿ ಅಮೋಘ ಸಿದ್ದೇಶ್ವರ ಮಲಕಾರ ಸಿದ್ಧನ ಪರವತಾರಿಯಾಗಿರತಕ್ಕಂಥ ಸಮರ್ಥ ಸದ್ಗುರು ಘೋಳೇಶ್ವರ ಅಪ್ಪಾಜಿ ಅವರ ಬಾದ್ಮಿಯ ಅಮಾವಾಸ್ಯೆಯ ಪ್ರಾತಃ ಕಾಲದ ಬ್ರಹ್ಮಿ ಮುಹೂರ್ತದಲ್ಲಿ ಆ ಸದ್ಗುರುನಾಥನ ಜನನವಾಗುತ್ತದೆ. ಒಡೆಯ ಪಟ್ಟಂಗ ಜಯ ಮಂಗಲಂ ಜಯ ನಮ ಪಾರ್ವತೇ ಶಿವ ಮಹಾದೇವ. ಸದ್ಗುರು ಘೋಳೇಶ್ವರ ಮಹಾರಾಜ ಕಿ, ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ. ಹೀಗೆ ಶಿರವಾಳಪುರವೇ ಕ್ಷೇತ್ರದ ಒಡೆಯರಾಗಿರತಕ್ಕಂಥ ಅವಧೂತ ಒಡೆಯರ ಧರ್ಮಪತ್ನಿ ಶಿರೋಮಣಿ ಶಂಕಾದೇವಿಯ ಹಿರಿಬಾದ್ಮಿಯ ಅಮಾವಾಸ್ಯೆಯ ತತ್ಪೂರ್ವದ ಬ್ರಹ್ಮಿ ಮುಹೂರ್ತದಲ್ಲಿ ಸದ್ಗುರುನಾಥನ ಜನನವಾಯಿತು. ಇಡೀ ಊರಿಗೆಲ್ಲ ಅತ್ಯಂತ ಸಂತೋಷದ ಸಂಭ್ರಮ. ಎಲ್ಲರೂ ಕೂಡಿ ಆ ಸಂತೋಷದ ಸಮಯದಲ್ಲಿ ಆ ಭಗವಂತನಾಗಿರತಕ್ಕಂಥ ಸದ್ಗುರು ಘೋಳೇಶ್ವರನನ್ನ ಮುಗ್ಧು ಕಂಠದಿಂದ ಹೊಗಳಿದ್ದಾರೆ. ಆ ಬಳಿಕ 5 ದಿನಗಳ ಐದೇಶನ್ ಮಾಡಿ ಸದ್ಗುರು ಮಹಾರಾಜರ ತೊಟ್ಟಿಲ ಸಮಾರಂಭವನ್ನು ನಮ್ಮ ಅವಧೂತ ಒಡೆಯರ ಮನೆಯಲ್ಲೇ ನೆರವೇರಿಸ್ತಾರೆ. ಆ ಬಳಿಕ ಅವರ ನಾಮಕರಣ ಏನಿಡುತ್ತಾರೆ ಅನ್ನೋದನ್ನು ನಾವು ನಾಳೆ ನೋಡೋಣ. ನಾಳೆ ಶುಕ್ರವಾರ, ಇವತ್ತು ರಾಮನವಮಿ. ರಾಮ ಹುಟ್ಟಿದ ದಿನವೇ ಇದೇನು ಇವತ್ತು ಹುಟ್ಟಿಸ್ಬೇಕಂತ ನಮಗೇನು ಕಲ್ಪನಾ ಇದ್ದಿತ್ತಿಲ್ಲ. ಆದರೆ ಸದ್ಗುರು ನಾಗಳೆ ಹೇಳಿದಲ್ಲ, ಎನ್ನವಳ ಹೊಕ್ಕು ನುಡಿಸಿದಂತೆ ನುಡಿವೇನಯ್ಯ. ಸದ್ಗುರು ಯಾವಾಗ ಒಳಗೆ ಬಂದು ಏನು ಮಾತಾಡಕಸ್ತಾನೆ ಹೇಳಕ್ಕಾಗಲ್ಲ. ತಾಯಿ ತಂದಿಗಳ ಯೋಗ ಅಂತಾರೆ ಇದಕ್ಕೆ. ನಾವು ಕಲ್ಪನೆ ಇಲ್ದೇನೆ ಮತ್ತು ಇಂಥ ದಿನ ಹುಟ್ಟಿಸ್ಬೇಕು ಗೂಳಿ ಮುತ್ತೆಗಂತ ಯಾರಿಗಾರ ನಮ್ಮ ಕಲ್ಪನೆ ಐತೇನ್ರಿ? ಇಲ್ಲ. ಲೋಕದಿಂದ ಘೋಳೇಶ್ವರ ಬಂದ, ಶಿವಲೋಕದಿಂದ ಘೋಳಿ ಮುತ್ಯ ಬಂದ, ಶುಭ ಸಿರಿಯೋ ತಂದ ಸರ್ವರಿಗಾನಂದ, ಶುಭ ಸಿರಿಯೋ ತಂದ ಶಿವಲೋಕೆಲ್ಲ ಆನಂದ. ಶಿವಲೋಕದಿಂದ ಘೋಳಿ ಮುತ್ಯ ಬಂದ, ಶಿವಲೋಕದಿಂದ ಘೋಳಿ ಮುತ್ಯ ಬಂದ. ಶಿವನಂತ ಕರುಣೆಯಿಂದ ಜನಸಿ ಭವಕ ಬಂದ, ಭಾಗ್ಯ ಜ್ಯೋತಿ ಬೆಳಗು ಎಂದ ಮುರಹರಿ ಮುಕುಂದ. ಶಿರವಳೂರ ಗ್ರಾಮ ಚಂದ ಹುಟ್ಟಿ ಬಂದ,
ಶಿರುವಾಳ ಗ್ರಾಮ ಚಂದ ಜನರಿಗೆಲ್ಲ ಆನಂದ ಹುಟ್ಟಿ ತಾನು ಬಂದ ಒಡೆಯರ ಮನೆತನದಿಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ಶುಭ ಸಿರಿಯೋ ತಂದ ಸರ್ವರಿಗಾನಂದ ಶುಭ ಸಿರಿಯೋ ತಂದ ಸರ್ವರಿಗಾನಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ನಗು ನಗುತ್ತ ಶಿವನು ಬಂದ ಶಿವಯೋಗದಿ ಸಿದ್ಧನು ಎಂದ ನಾಮಕರುಣ ಮಾಡಿದ ಎತ್ತಿ ಮುದ್ದಾಡಿದ ಓಡಿಯ ಮಗ ಸಿದ್ಧನು ಬಂದ ನೋಡಿ ತನ್ನ ಗುರುವಿಗೆ ಚಂದ ಮೆರೆಯೋ ನೀನು ಸಡಗರದಿಂದ ಕಡಿತನಕ ಕಾಯುವೆ ಅಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ಶುಭ ಸಿರಿಯೋ ತಂದ ಶುಭ ಸಿರಿಯೋ ತಂದ ಸರ್ವರಿಗಾನಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ಶಿವಲೋಕದಿಂದ ಕೈಲಾಸದಿಂದ ಶಿವಲೋಕದಿಂದ ಧೂಳಿ ಮುತ್ಯ ಬಂದ ಶಿವಸಾಂಬ ಜಯ ನಮ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ ಜಗದ್ಗುರು ಸೋಮಲಿಂಗೇಶ್ವರ महाराज की सद्गुरु घोड़ेश्वर महाराज की जय. ತುಂಬ ಸಂತೋಷ. ಇನ್ನೊಂದು ಸಂತೋಷದ ಸುದ್ದಿ ನಿಮ್ಗೆ ಹೇಳಬೇಕಾಗಿದೆ. ಇಂದು ಮಹಾತಾಯಿ ಶಂಕಾದೇವಿ ಗರ್ಭ ಎತ್ತಿದ್ದು ಬುತ್ರೊಟ್ಟಿಯೆಲ್ಲ ಶಿರವಾಳ ಗ್ರಾಮದ ಭಕ್ತಾದಿಗಳು ಒಡೆಯರ ಮನೆಗೆ ಹೋಗಿ ಅರ್ಪಣೆ ಮಾಡಿದ್ರು ಅಂತ ಇದು ಕಥೆಯೊಳಗೆ ಹೇಳಿದೆವು. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇಂದು ಒಡೆಯ ಅವಧೂತನ ಧರ್ಮಪತ್ನಿಯಾಗಿರತಕ್ಕಂಥ ಶಂಕಾದೇವಿಗೆ ಕೊಟ್ಟಂಥ ಬುತ್ತಿ ರೊಟ್ಟಿಯ ಭಿನ್ನ ಇವತ್ತು ಮುಂಜಾನೆ ನಮ್ಮ ಮಠದಾಗೆ ಆಯ್ತು ರೀ. ಅದು ಕಲ್ಪನೆ ಇಲ್ಲ, ಅಪೇಕ್ಷೆ ಇಲ್ಲ, ಆಕಾಂಕ್ಷೆ ಇಲ್ಲ. ಯೋಗಾಯೋಗ ಕತೆ ಸಂದರ್ಭ ಮತ್ತು ಆ ಪ್ರಸಾದದ ಸೇವೆ ಈ ಒಂದಕ್ಕೊಂದು ಕೂಡಬೇಕಲ್ಲ. ಇವತ್ತು ರಾಮನವಮಿಯ ದಿನದಂದೇ ಆ ರಾಮನಂತ ಬೆಳಕು ಬೀರುವಂಥ ಸದ್ಗುರು ಗುಳೇಶ್ವರರ ಜನ್ಮ ರಾಮನವಮಿ ದಿನದಂದೇ ಆಯಿತಲ್ಲ. ಎಂಥ ಪುಣ್ಯ. ಇವತ್ತು ಬುತ್ತಿ ರೊಟ್ಟಿ ಅಂದರೆ ಶೇಂಗಾದ ಹೋಳಿಗೆ, ದಪ್ಪಟ್ಟಿ, ಹುಳ್ಬಾಣ, ಹಿಂಡಿ ಮತ್ತು ಉದುರು ಪಲ್ಯ, ಉಪ್ಪಿನಕಾಯಿ, ಮೊಸರು. ನೀರಿಗೆ ಬಂದವೆ ನೀವು ಬಾಯಿಗೆ. ಆ ಬಳಿಕ ತುಪ್ಪ ಅಂದ್ರೆ ಇದು ನಿಮ್ಮ ಎಮ್ಮೆ ಆಕಳು ತುಪ್ಪ ಅಲ್ಲದೆ ಗೀರ್ ಆಕಳು ತುಪ್ಪ. ಆಕಳುಗಳೊಳಗೆ 1000 ಫೆಸಿಲಿಟಿ ಅದಾವ. ಅದರೊಳಗೆ ಎಲ್ಲಕ್ಕಿಂತಲೂ ಉತ್ತಮವಾದಂಥ ದೇವತಾವಂಶ ಅಂದರೆ ಗೀರ್ ಆಕಳ. ಅದರ ತುಪ್ಪ ಶುದ್ಧವಾಗಿರ್ತಕ್ಕಂಥದ್ದು. ಏನು ಕೌಟಿತ್ತ, ಏನು ತೆಳ್ಳಗಿತ್ತ, ಏನು ದಪ್ಪಿತ್ತ. ಎಷ್ಟು ಚಲೋ ತುಪ್ಪ ಅಂದ್ರೆ ಹಿಂಗೆ ಕುಡಿದ್ರೆ ಏನೂ ಕಂಠಕ್ಕೆ ತ್ರಾಸ ಆಗ್ಲಾರ್ದಂಗೆ ಆ ತುಪ್ಪನೇ ನೋಡ್ರಿ ಇವತ್ತು ನನಗೆ ಇಟ್ಟು ಧನಿ ಕಡಕ್ ಮಾಡೋದು. ಅದು ನಮ್ಮ ಶ್ರೀಮಠದ ಗುಳೇಶ್ವರ ಅಪ್ಪಾಜಿಯವರ ಪ್ರೀತಿಯ ವಾತ್ಸಲ್ಯದ ಮಗಳು ಮತ್ತು ಲಿಂಗೈಕ್ಯ ಪರಮ ಪೂಜ್ಯ ಸದ್ಗುರು ಗುಳೇಶ್ವರ ಅಪ್ಪಾಜಿಯವರ ಕಡೆಯಿಂದನ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಗುರುವಿನ ಮಗಳಾದಂಥ ನಮ್ಮ ಸಹೋದರಿ
ಸುನಂದ ತಾಯಿ, ಅವರ ಪತಿ ಹೆಸರು ಶ್ರೀಮಂತ ಕಾಮಗುಂಡ ಕುಮಟಾಳೆ ಸಾಕಿನ ಮಂದ್ರು. ಅವರು ಅಕ್ಕವರು ನಿನ್ನೆ ಬಂದು ಪುರಾಣದೊಳಗೆ ಪಾಲ್ಗೊಂಡು ಇವತ್ತು ಮುಂಜಾನೆ ನಾ ಪೂಜಾ ಕೇಳೋಕ್ಕಿಂತ ಮುಂಚಿತನ ಎಲ್ಲ ಅಡುಗೆ ಸಿದ್ಧತೆಯಾಗಿತ್ತು. 9:10 ಗಂಟೆಗೆ ನಾನು ಅವ್ರಿಗೆ ಹುಡುಗರಿಗೆ ಹೇಳ್ತಿದ್ದೆ, ಮ್ಯಾಲೆ ತೊಗೊಂಡು ಬರೋ ಬಿಸಿ ರೊಟ್ಟಿ ಮತ್ತು ಪಲ್ಯ ಅಂತಂದು ಕೂಡಲಿ, ಇಲ್ಲ ತೆಳಗೆ ಭಿನ್ನದ ಬಾಬಾ ನಿಮ್ಗೆ ಬಾಂದರ್ ಅಂತಂದರು. ಹಾಂ, ಹೆಂಗಪ್ಪ ಭಿನ್ನ, ನನಗೆ ಗೊತ್ತಿಲ್ಲದೆ ಯಾರು ಕೊಟ್ಟಾರ ಅಂದ ಕೂಡಲೇ ಬಂದು ಕೇಳಿದೆ. ಇವತ್ತು ತಾಯಿ ಶಂಕಾದೇವಿ ಬಯಸಿದ ಸದ್ಗುರು ಗುಳೇಶ್ವರಪ್ಪಾಜಿಯವರು ಗರ್ಭದಲ್ಲಿ ಬೆಳೀತಕ್ಕಂಥ ಸಮಯದ ಆ ಪ್ರಸಾದ ನಮಗೆ ಸಿಕ್ಕಿಲ್ಲ, ನಾವು ಅವಾಗ ಹುಟ್ಟಿಲ್ಲ. ಸದ್ಗುರುಗಳು ಪುರಾಣದ ಮುಖಾಂತರವಾಗಿ ಜನ್ಮ ತಾಳುವಾಗ ಆ ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ತಾಯಿ ಸುನಂದಾದೇವಿ, ಅವರ ಧರ್ಮಪತ್ನಿ, ಅವರ ಪರಿವಾರಕ್ಕೆಲ್ಲ ಅಪ್ಪ ಗುಳೇಶ್ವರ. ನನಗೆ ಸಂತೋಷ ಅನ್ನಿಸ್ತು, ಅವ್ರು ಮಾಡಿದ್ದು ಪ್ರಸಾದ ಹೌದು. ಮತ್ತು ಇನ್ನೊಂದು ಏನಂದ್ರೆ ಗೂಳಿ ಮುತ್ತಿ ಅವ್ರ ಕಡೆಯಿಂದ ಅವರು ಅನುಗ್ರಹ ತಗೊಂಡದ್ದು ಭಾಳ ಸಂತೋಷದ ಮಾತು. ಅದಕ್ಕೆ ನಾ ದಿನ ನಿಮಗೆ ಕಾಲು ಸೀದಾ ಮಾಡ್ಕೊ ಪುಟ್ಟಿ, ಏನು ಮುದುಕೇನಾಗಿರಿ ಏನು ಕಾಲು ಚಾಸಲ್ಕ ಚಂದಕೊಂಡಿರ್ಬೇಕು. ಏನು ಹೇಳಕತ್ತಿದ್ದಪ್ಪ, ಹಿಂಗಾಗ್ತದೆ ನೋಡು. ಹಾಂ, ಗುರು ದೀಕ್ಷೆ ಭಾಳ ಪವಿತ್ರ. ಅದು ಎಷ್ಟು ಪವಿತ್ರ ಅಂತ ಕೇಳಿದರೆ, ಈಗ ನೀವು ದಿನ ಅಡುಗೆ ಮಾಡ್ತೀರಿ ಮನೆಯಾಗ, ಆ ಬಳಿಕ ಅಮಾಸಿ ಹುಣ್ಣಿಗೆ ಮಾಡ್ತೀರಿ ನೈವೇದ್ಯ ಅಂತ, ಅದನ್ನು ನಿಮ್ಮ ಮನೆಯಂದೇ ಅಲ್ಲ, ಅದನ್ನು ನಿಮ್ಮ ಮನೆಯಂದೇ. ಆದ್ರೆ ಅದಕ್ಕೇನು ಮಾಡ್ತೀರಿ ನೀವು? ಮಡಿಯಿಂದ ಶುದ್ಧ ನೀರು ತಂದು ಮೀಸಲ ಅಂತ ಮಾಡಿ ನೈವೇದ್ಯ ಮಾಡ್ತೀರಲ್ಲ. ಹಂಗೆ ಮನುಷ್ಯರೊಳಗೆ ಮನುಷ್ಯರಂದ್ರೆ ಹಬ್ಬ ಹುಣ್ಣಿಮೆ ಅಮಾಸಿ ತಿಥಿ ಮುಹೂರ್ತಕ್ಕೆ ಮಾಡತಕ್ಕಂಥ ಮೀಸಲದ ಪ್ರಸಾದ ಇದ್ದಂಗೆ ಅವರು. ನೀವೆಲ್ಲ ಸಂಜೆ ಮಾಡೋದು ಅಡುಗೆ ಮುಂಜಾನೆ ತಿಂದಂಗೆ. ದಯವಿಟ್ಟು ತಾಯಿ ತಂದೆಗಳಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ನಾ ಹಂಗೆ ಹೇಳವನ ಈಗ ಒಟ್ಟು ಪುರಾಣ ಮುಗಿಯ ತನಕ 1 ತಾರೀಕಿನ ತನಕ ಇಟ್ಟು ಹಲಭವನ. ಕಾರಣ ದಯವಿಟ್ಟು ಯಾರ ಮನಸ್ಸಿನೊಳಗರೆ ಸ್ವಲ್ಪ ಇಷ್ಟು ಮನಸ್ಸು ಕರಿಗೆ ಬಂದು ಆ ಪುಗೋಳ ಸನ್ನಿಧಾನಕ್ಕೆ ಬಂದು ನೀವು ದೀಕ್ಷಾ ತಗೋಬೇಕು ಅನ್ನೋ ನನ್ನ ಭಾವನೆ ಅದ. ಅದಕ್ಕೆ ದಯವಿಟ್ಟು ತಾಯಿ ತಂದೆಗಳೇ, ಅದರ ಮಹತ್ವನೇ ಬೇರೆ ಅದು. ಅದನ್ನು ನೀವು ತೊಗೊಂಡು ಬಳಕ ಜೀವನದ ಒಂದಿಷ್ಟು ಪರಿವರ್ತನೆ ಆಗ್ತದೆ ರೀ. ಮತ್ತಷ್ಟು ಸದ್ಗುರು ಮೇಲೆ ಹಂಬಲಾಗ್ತದೆ. ಈ ಜಗತ್ತಿನೊಳಗೆ ಆ ಸದ್ಗುರುನಾಥ ನಿಮಗೆ ಬೇಡಿದ್ದನ್ನು ಕೊಡತಕ್ಕಂಥ ಶಕ್ತಿ ಅದ. ನೀವು ಬೇರೆ ಕಡೆಯಲ್ಲಿ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ದರಿಂದ ನಮ್ಮ ಸಹೋದರಿಯಾಗಿರತಕ್ಕಂಥ ತಾಯಿ ಸುನಂದ ತಾಯಿಯವರು ಇವತ್ತು ಪ್ರಸಾದ ಮಾಡಿದಾರಲ್ಲ, ಗೂಳಿ ಮುತ್ಯನ ಅಮೋಘ ಸಿದ್ಧನ ತಾಯಿ ಕೊಂತ ಮಾತಾ ಸೌಭಾಗ್ಯ ಸಿರಿ ಭೋಗಭಾಗ್ಯವನ್ನು ಅವರ ಮನೆಯೊಳಗೆ ಸದಾ ಅನ್ನದಾಸೋಹ, ಜ್ಞಾನದಾಸೋಹ, ಸಂಪತ್ತ ದಾಸೋಹ ಸದಾ ನಡಿಲಿ ಅಂತ ನಾನು ದೇವನಲ್ಲಿ ಪ್ರಾರ್ಥಿಸಿ, ಅವರು ಪ್ರತಿ ವರ್ಷ ಪುರಾಣಕ್ಕೆ ಬರಾಗ ಅವ್ರಿಗೆ ಹಾಡೋ ಆಸಕ್ತಿ ಭಾಳ ರೀ, ಭಾಳ ಚಲೋ ಅಂತಿರ್ತಾರೆ ಅವರೆಲ್ಲ. ಅಂತಿಮ ಸತ್ಯ ನಮ ಶಿವಾಯ, ಅಗಣಿತ ನಾಮ ನಮ ಶಿವಾಯ, ಅವಿನಾ ಏನಪ್ಪ ಮತ್ತೆ ಎಂಥ ಹಾಡೋದು. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಮಾಡೋಕ್ಕಿಂತ ಪೂರ್ವ ಅವರೆಲ್ಲ ಒಟ್ಟುಗಳು, ಅವ್ರ ಸಾಧಕರು ಇದನ್ನು ಹಾಡಿನೇ ಮುಂದೆ ಪ್ರವಚನ ಚಾಲೂ ಆಗ್ತಾಯಿತ್ತು. ಆ ಪದ್ಯ ಒಂದು ಪರಿಪಾಟಿದ್ರೆ ಅಧ್ಯಾತ್ಮ ತಾನೇ ತಿಳಿತದೆ. ದೇವರು ಎಂಥವದನಂದ್ರೆ ಅವಿನಾಭಾವ ಸಂಬಂಧ, ಅವಿನಾಶಿ ಭಗವಂತ. ಈ ಒಂದು ಗೀತೆಯನ್ನು ಅದು ಗುರುಪುತ್ರರಿಗಲ್ಲದೆ ಅದರ ರುಚಿ ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಸಮಸ್ತ ನಮ್ಮ ಶಿರವಾಳ ಕ್ಷೇತ್ರದ ಅವರಿವರು ಅಂತ ಹೇಳಲ್ಲ ನಾನು, ಎಲ್ಲರೂ ನೀವು ಒಂದಿಷ್ಟು ಗುರುಪುತ್ರ ಆದ್ರಿ ಅಂದರೆ ನನಗೂ ಕೂಡ ನಾನು 27 ವರ್ಷ ಬಂದಿದ್ದು ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ, ಇವತ್ತು ಸದ್ಗುರುಗಳ ರಾಮನವಮಿಯ ದಿನದಂದು ಗುರು ಗುಳೇಶ್ವರರ ಜನ್ಮವಾಯಿತು. ನಮ್ಮ ನಿಮ್ಮೆಲ್ಲರ ಸುದೈವ ಪುಣ್ಯ, ನಾವು ನಿಜಕ್ಕೂ ಭಾಗ್ಯಶಾಲಿಗಳು ಅಂತ ಹೇಳ್ತಾ, ನಾಳೆ ಅಪ್ಪವರ ತೊಟ್ಲು ಕಾರ್ಯಕ್ರಮ, ಭಕ್ತಾದಿಗಳು ಯಾರಾದರೂ ಕೂಡ ಸದ್ಗುರು ಗುಳೇಶ್ವರಪ್ಪಾಜಿಯವರ ತೊಟ್ಲವನ್ನು ತಾವು